ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 1999ರಲ್ಲಿ ರಿಲೀಸ್ ಆದ ಟೆಲ್ ಮಿ ಸಮಥಿಂಗ್ ಅನ್ನೋ ಕೊರಿಯನ್ ಕ್ರೈಮ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಸರಣಿ ಕೊಲೆಗಳನ್ನು ಮಾಡ್ತಾ ಇದ್ದ ಕೊಲೆಗಾರರನ್ನ ಕಂಡುಹಿಡಿಯೋದಕ್ಕೆ ಪೊಲೀಸರು ಪಡುವ ಕಷ್ಟಗಳಲ್ಲದೆ ಕಿಲ್ಲರ್ ನ ಇಂಟೆಲಿಜೆನ್ಸ್ ಸೇರಿ ಕಿಲ್ಲರ್ ಸಿಗ್ತಾನಾ ಇಲ್ವಾ ಅನ್ನೋರೇ ಸ್ಟೋರಿ. ಇದಲ್ಲದೆ ಕ್ಲೈಮ್ಯಾಕ್ಸ್ ನಲ್ಲಿ ಕಿಲ್ಲರ್ ಕೊಡೋ ಟ್ವಿಸ್ಟ್ ಗಳು ಸಕ್ಕ ಥ್ರಿಲ್ಲಿಂಗ್ ಆಗಿದೆ. ಸೊ ಕೊನೆವರೆಗೂ ನೋಡಿ. ಮ್ಯಾಕ್ಸಿಮಮ್ ಕ್ಲೈಮ್ಯಾಕ್ಸ್ ನ ಡಿಕೋಡ್ ಮಾಡಿ ಫುಲ್ ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಬನ್ನಿ ಈಗ ಮೂವಿಯ ಒಳಗೋಗಿ ಆ ಕೊಲೆಗಾರನ ಕಲೆಗಳನ್ನ ನಾವು ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಯಾರೋ ಒಬ್ಬ 702 ಫ್ಲಾಟ್ ನ ಕಾಲಿಂಗ್ ಬೆಲ್ ನ ಹೊಡಿತಾನೆ. ಒಳಗೆ ಯಾರೋ ಬಾಗಿಲು ತೆಗಿತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಬೆಲ್ ಹೊಡೆದವನು ಅನ್ಕಾನ್ಶಿಯಸ್ ಆಗಿ ಟೇಬಲ್ ಮೇಲ್ ಮಲ್ಗವನೆ. ಅವನನ್ನ ಯಾರೋ ಸರ್ಜಿಕಲ್ ನೈಫ್ ತಗೊಂಡು ರಕ್ತ ಚಿಮ್ತಾ ಇದ್ರು ಬಿಡ್ದನೆ ಪಾರ್ಟ್ಸ್ ನೆಲ್ಲ ಬೇಕರವಾಗಿ ಕಟ್ ಮಾಡ್ತಾವನೆ. ಕಟ್ ಮಾಡ್ತಾ ಇರೋನ್ನ ನಾವು ಕಿಲ್ಲರ್ ಅಂತ ಕರೆಯೋಣ. ಕೈ ಕಾಲು ತಲೆ ಎಲ್ಲಾನು ಸಪರೇಟ್ ಆಗಿ ಕಟ್ ಮಾಡಿದ ಕಿಲ್ಲರ್ ಆ ಪಾರ್ಟ್ಸ್ ನೆಲ್ಲ ಒಂದು ಕವರ್ ನಲ್ಲಿ ಹಾಕಿ ಕಾರ್ ಒಳಗಿಟ್ಟು ಕಾರ್ ತಗೊಂಡು ಅಲ್ಲಿಂದ ಹೋಗ್ತಾನೆ. ಹಂಗೆ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ಅವರೊಬ್ರು ಪೊಲೀಸ್ ಆಫೀಸರ್. ಅವರ ಅಮ್ಮಂಗೆ ಹುಷಾರಿಲ್ಲ, ಸೊ ತುಂಬಾ ದಿನದಿಂದ ಅಡ್ಮಿಟ್ ಮಾಡೋರೆ. ಇವರ ಅಮ್ಮ ಅವರ ಹಾಸ್ಪಿಟಲ್ ಬಿಲ್ ನ ಪೊಲೀಸ್ ನವರು ಹುಡುಕ್ತಾ ಇರೋ ಒಬ್ಬ ಅಕ್ಯೂಸ್ಡ್ ಪೇ ಮಾಡೋನೆ. ಅವನಿಗೂ ನಿನಗೂ ಏನ್ ಸಂಬಂಧ, ಅವನ್ ಯಾಕೆ ಪೇ ಮಾಡ್ತಾವನೆ ಅಂತ ಹೀರೋನ ಕರ್ದಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸೋರು ಕೇಳ್ತಾ ಇದ್ರೆ, ಹೀರೋ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತಾನೆ ಹೇಳ್ತಾವನೆ. ಸರಿ ಹೋಗು, ಇದೊಂದು ಸಾರಿ ಬಿಡ್ತೀವಿ, ಇನ್ಮೇಲೆ ಹೀಗೆ ಮಾಡ್ಬೇಡ ಅಂತ ಹೇಳಿ ಅವರು ಕಳಿಸ್ತಾರೆ. ನೆಕ್ಸ್ಟ್ ಒಂದು ಕೇಸ್ ವಿಷಯವಾಗಿ ಹೀರೋ ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅಪಾರ್ಟ್ಮೆಂಟ್ ಇಂದ ಬಿದ್ದು ಒಬ್ಬ ಹುಡುಗ ಸತ್ತೋಗವನೆ. ಆ ಹುಡುಗ ಅಪಾರ್ಟ್ಮೆಂಟ್ ನಲ್ಲೇ ಯಾವ್ದೋ ಮನೆಯನ್ನ ಕದಿಯೋಕ್ ಹೋಗಿ ಕಿಟಕಿಯಿಂದ ಒಳ ಹೋಗಲು ಆಗದೆ ಕಾಲು ಜಾರಿ ಬಿದ್ದು ಸತ್ತೋಗವನೆ ಅಂತ ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ರೆ, ಹೀರೋ ಒಂದ್ಸಾರಿ ಅಪಾರ್ಟ್ಮೆಂಟ್ ನ ನೋಡ್ತಾರೆ. ಅದಾದ್ಮೇಲೆ ಸತ್ತವನ ಕೈ ನೋಡಿದ್ರೆ ಅವನು ಹಾಕೊಂಡ ಕೋಟ್ ನಲ್ಲಿ ಒಂದು ಕೈಯಲ್ಲಿ ಮಾತ್ರ ಬಟನ್ ಇದೆ, ಇನ್ನೊಂದ್ರಲ್ಲಿ ಇಲ್ಲ. ಇದ್ದ ಆ ಒಂದು ಬಟನ್ ಕೂಡ ಕಿತ್ತು ಹೀರೋ ಮಾಡ್ಕೊಂತಾರೆ. ನೆಕ್ಸ್ಟ್ ಅಲ್ಲೇ ಇದ್ದ ಇನ್ನೊಬ್ಬ ಪೊಲೀಸ್ನವನು ಹೀರೋನ ನೋಡಿ, ಹೋಗಿ ಆ ಅಕ್ಯೂಸ್ಡ್ ಹತ್ರ ಬಿಲ್ ಕಟ್ಸಿದ್ಯಲ್ಲೋ, ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವಾ ಅಂತ ಅವನ್ನ ಕಿಂಡಲ್ ಮಾಡಿದ್ರೆ, ನೋಡೋಕೊಳ್ಳೆ ಜಪಾನ್ ನಲ್ಲಿ ಜಲ್ಲಿ ಕೆಲಸ ಮಾಡುವಂತರ ಇತ್ಕೊಂಡು ನನ್ನೇ ಕಿಂಡಲ್ ಮಾಡ್ತೀಯ ಅಂತ ಹೀರೋ ಸರಿಯಾಗಿ ಹೊಡಿತಾರೆ. ಆಗ ಅಲ್ಲಿದ್ದವರೆಲ್ಲ ಇವರ ಜಗಳನ ಬಿಡಿಸ್ತಾರೆ. ಇದಾದ ಸ್ವಲ್ಪ ದಿನಗಳಲ್ಲೇ ಪೇಷಂಟ್ ಆಗಿದ್ದ ಹೀರೋರ ಅಮ್ಮ ತೀರೋಗ್ತಾರೆ. ಹೀರೋ ಒಬ್ರೆ ಅವರ ಫ್ಯೂನರಲ್ ಎಲ್ಲ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಡೇ ಒಂದು ಬ್ರಿಡ್ಜ್ ನ ಕೆಳಗೆ ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಕವರ್ ನಲ್ಲಿ ಒಂದು ಬಾಡಿ ಸಿಗುತ್ತೆ. ಅದೇ ಸ್ಟಾರ್ಟಿಂಗ್ ನಲ್ಲಿ ಕಿಲ್ಲರ್ ಫಿಲ್ ಮಾಡಿದ್ನಲ್ಲ ಬಾಡಿ ಪಾರ್ಟ್ಸ್, ಆ ಕವರ್ ಸಿಗುತ್ತೆ. ಅದನ್ನ ಪೊಲೀಸ್ನವರು ನೋಡಿ ಅದನ್ನ ಆಟೋಪ್ಸಿಗೆ ಕಳಿಸ್ತಾರೆ. ಆ ಕವರ್ ನಲ್ಲಿ ತಲೆ, ಕಾಲು, ಕೈ ಎಲ್ಲ ಇದೆ, ಆದ್ರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಇದ್ರಲ್ಲಿದ್ದ ಕಾಲು ಆ ಬಾಡಿದೇ ಅಲ್ಲ ಅಂತ ಡಾಕ್ಟರ್ ಹೇಳ್ತಾವ್ರೆ. ಹಂಗೆ ಇವನನ್ನ ಜೀವಂತವಾಗಿ ಇರ್ಬೇಕಾದ್ರೇನೆ ಅನೆಸ್ಟೇಷಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಮೇಲೆ ಬಾಡಿ ಪಾರ್ಟ್ಸ್ ನ ಕಟ್ ಮಾಡೋರೆ. ಆ ಕಿಲ್ಲರ್ ಕಟ್ ಮಾಡಿರೋ ವಿಧಾನವನ್ನೆಲ್ಲ ನೋಡಿದ್ರೆ ಮೇ ಬಿ ಕಿಲ್ಲರ್ ಒಬ್ಬ ಡಾಕ್ಟರ್ ಇರಬೇಕು ಅಂತ ಆಟೋಪ್ಸಿ ಡಾಕ್ಟರ್ ಹೇಳ್ತಾರೆ. ನೆಕ್ಸ್ಟ್ ಡೇ ಜನಜಂಗುಳಿ ಇರೋ ಲಿಫ್ಟ್ ನಲ್ಲಿ ಒಂದು ಬ್ಲಾಕ್ ಕಲರ್ ಕವರ್ ಸಿಗುತ್ತೆ. ಆ ಲಿಫ್ಟ್ ನಲ್ಲಿದ್ದ ಚಿಕ್ಕ ಹುಡುಗ ಬೆಕ್ಕಂತಾನೆ ಟ್ರಾಲಿಯಿಂದ ಆ ಕವರ್ ಗೆ ಗುದ್ದುತ್ತಾನೆ. ಸೊ ಟ್ರಾಲಿ ಗುದ್ದಿದ ತಕ್ಷಣ ಆ ಕವರ್ ಕಟ್ ಆಗಿ ಒಳಗಿದ್ದ ರಕ್ತದ ಜೊತೆ ತಲೆ ಒಂದು ಹೊರಕ್ಕೆ ಬೀಳುತ್ತೆ. ಇದನ್ನ ನೋಡಿ ಅಲ್ಲಿದ್ದ ಜನ ಭಯದಲ್ಲಿ ಕಿರುಚಿ ಅರುಚಿ ಬಿದ್ದು ಒದ್ದಾಡಿ ರಕ್ತ ಎಲ್ಲ ಆಗೋಗುತ್ತೆ. ಸೇಮ್ ಇಲ್ಲಿಗೆ ಬಂದ ಪೊಲೀಸ್ನವರು ಕೂಡ ಈ ಪಾರ್ಟ್ಸ್ ನೆಲ್ಲ ಆಟೋಪ್ಸಿಗೆ ಕಳಿಸ್ತಾರೆ. ಹಾಗೆ ನೆಕ್ಸ್ಟ್ ಪೊಲೀಸ್ ಚೀಫ್ ಹೀರೋನ ಕರೆದು, 2 ಕೊಲೆ ಆಗಿದೆ, ಹೇಗಾದ್ರೂ ಮಾಡಿ ಈ ಕೇಸ್ ನ ಸಾಲ್ವ್ ಮಾಡು ಅಂತ ಹೀರೋಗೆ ಈ ಕೇಸ್ ನ ಕೊಡ್ತಾರೆ. ಸೊ ಹೀರೋ ಈ ಕೇಸ್ ಗಾಗಿ ಒಂದು ಟೀಮ್ ನ ಫಾರ್ಮ್ ಮಾಡ್ತಾರೆ. ಅದ್ರಲ್ಲಿ ನೋಡಕೊಳ್ಳೆ ಆನೆ ಮರಿಗೆ ಹೊಸ ಬಟ್ಟೆ ಆಗ್ದಂಗ ಅವನಲ್ಲ, ಇವನೇ ಹೀರೋನ ಅಸಿಸ್ಟೆಂಟ್. ಅವನ್ನ ನಾವು ಅಸಿಸ್ಟೆಂಟ್ ಅಂತಾನೆ ಕರೆಯೋಣ. ಅದಲ್ಲದೆ ಹೀರೋ ಯಾವಾಗ ಸೋತಂಗೆ ಫೀಲ್ ಆಗ್ತಾನೋ ಅವಾಗೆಲ್ಲ ಈ ಅಸಿಸ್ಟೆಂಟ್ ಹೀರೋಗೆ ಸಪೋರ್ಟ್ ಆಗಿ ನಿಂತು ಮೋಟಿವೇಟ್ ಮಾಡ್ತಾ ಇರ್ತಾನೆ. ಹೀರೋ ಈ ಕೇಸ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಸೇಮ್ ಪ್ಯಾಟ್ರನ್ ನಲ್ಲಿ ಕಿಲ್ಲರ್ ಬ್ಲಾಕ್ ಕವರ್ ನ ಒಂದು ಬಾಸ್ಕೆಟ್ ಬಾಲ್ ಗ್ರೌಂಡ್ ನಲ್ಲಿ ಇಟ್ಟವನೆ. ಅಲ್ಲಿ ಆಡ್ತಾ ಇದ್ದ ಒಬ್ಬ ಪ್ಲೇಯರ್ ನೋಡಿ ಪೊಲೀಸ್ ಅವ್ರಿಗೆ ಹೇಳಿದ್ರೆ, ಇದನ್ನ ಪೊಲೀಸ್ನವ್ರು ನೋಡಿ ಮತ್ತೆ ಅಟಾಪ್ಸಿಗೆ ಕಳಿಸ್ತಾರೆ. ಕಿಲ್ಲರ್ ಯಾರೋ ಕವರ್ ಗುಟ್ಟಿದ ಕೋಡಂಗಿ ಇರಬೇಕು ಅನ್ಸುತ್ತೆ. ಅಟಾಪ್ಸಿ ಮಾಡುವಾಗ 3ನೇ ಡೆಡ್ ಬಾಡಿಯಲ್ಲಿ ಪೊಲೀಸ್ ಅವ್ರಿಗೆ ಸ್ವಲ್ಪ ಕ್ಲೂ ಸಿಗುತ್ತೆ. ಇದಕ್ಕಿನ್ನ ಮುಂಚೆ ಇಬ್ರು ಸತ್ತೋದ್ರಲ್ಲ, ಯಾರಂತ ಗೊತ್ತಾಗಿಲ್ಲ. ಬಟ್ ಈ ಸಾರಿ ಸತ್ತೋಗಿರೋರು ಯಾರಂತ ಪೊಲೀಸ್ನವ್ರಿಗೆ ತಿಳಿಯುತ್ತೆ. ಅದ್ ಹೇಗಂದ್ರೆ, ರೀಸೆಂಟ್ ಆಗಿ ಸತ್ತವನು ಡೆಂಟಲ್ ಸರ್ಜರಿ ಮಾಡಿಸಿರ್ತಾನೆ. ಅದು ಯಾವ ಹಾಸ್ಪಿಟಲ್ ಅಂತ ಅಲ್ಲಿನ ಮೇಲೆ ಮಾರ್ಕ್ ಇರುತ್ತೆ. ಆ ಮಾರ್ಕ್ ನ ಬೇಸಿಸ್ ಮೇಲೆ ಆ ಹಾಸ್ಪಿಟಲ್ ಅಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ.
ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಫಸ್ಟ್ ಬ್ರಿಡ್ಜ್ ಕೆಳಗೆ ಸಿಕ್ಕ ಕವರ್ ನಲ್ಲಿದ್ದ ಕಾಲ್ಗಳು ಎರಡನೇ ಕವರ್ ನ ಬಾಡಿದು, ಹಾಗೆ ಮೂರನೇ ಕವರ್ ನಲ್ಲಿದ್ದ ಕೈಗಳು ಮೊದಲನೇ ಕವರ್ ನಲ್ಲಿದ್ದ ಬಾಡಿದು. ಇದನ್ನೆಲ್ಲ ಆ DNA ಇಂದ ಕಂಡುಹಿಡಿತಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದ ಹೀರೋ ಈಗ ಸಿಕ್ಕಿರೋ ಡೆಡ್ ಬಾಡಿಯಲ್ಲಿ ಯಾವ ಪಾರ್ಟ್ಸ್ ಮಿಸ್ ಆಗಿದೆಯೋ ಅವು ನೆಕ್ಸ್ಟ್ ಸಿಗೋ ಬಾಡಿಯ ಜೊತೆ ಸಿಗ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಆ ಹಲ್ಲಿನ ಮಾರ್ಕ್ ಆಗಿರೋ ಹಾಸ್ಪಿಟಲ್ ಹೋಗಿ ಮೂರನೇ ಡೆಡ್ ಬಾಡಿ ಯಾರ್ದು ಅಂತ ಡೀಟೇಲ್ಸ್ ತಗೊಂತಾರೆ. ಅದ್ರಲ್ಲಿ ಅವನು ರಿಲೇಷನ್ ಅಂತ ಒಬ್ಳು ಹುಡುಗಿಯ ಹೆಸರನ್ನ ರಿಜಿಸ್ಟರ್ ಮಾಡ್ತಿರ್ತಾನೆ. ಅವಳು ನೋಡೋದಕ್ಕೆ ನಾಟಿ ಬ್ಯೂಟಿ ಕ್ಯೂಟಿ ಸ್ವೀಟಿ ತರ ಇರ್ತಾಳೆ. ಸೊ ನಾವು ಅವಳನ್ನ ಕ್ಯೂಟಿ ಅಂತಾನೆ ಕರೆಯೋಣ. ಹಾಗೆ ಹೀರೋ ಕ್ಯೂಟಿನ ವಿಚಾರಿಸ್ತಾರೆ. ಆಗ ಅವಳು ಮೂರನೇದಾಗಿ ಸತ್ತಿರೋನು ತನ್ನ ಲವರ್ ಅಂತ ಹೇಳ್ತಾಳೆ. ಓಕೆ ಮಾ, ಈ ವಿಡಿಯೋ ನೋಡಿ ಏನಾದ್ರೂ ಗೊತ್ತಾಗುತ್ತಾ ಅಂತ ಅದ್ರಲ್ಲಿ ಎರಡನೇ ಡೆತ್ ಬಾಡಿ ಲಿಫ್ಟ್ ನಲ್ಲಿ ಕಿಲ್ಲರ್ ಹಿತ್ತೋಗಿರೋ ವಿಡಿಯೋನ ತೋರಿಸ್ತಾಳೆ. ಅದ್ರಲ್ಲಿ ಫೇಸ್ ಏನೋ ಕಾಣ್ತಾ ಇರಲ್ಲ, ಬಟ್ ತಲೆಗೆ ಕ್ಯಾಪ್ ಹಾಕೊಂಡು ಯಾರೋ ಬ್ಲಾಕ್ ಕವರ್ ಇಟ್ಟಿರೋದು ಗೊತ್ತಾಗ್ತಾ ಇರ್ತದೆ. ಅದನ್ನ ನೋಡಿದ ಅವಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತಾಳೆ. ಮತ್ತೆ ಇದಕ್ಕಿನ್ನ ಮುಂಚೆ ಸತ್ರಲ್ಲ ಇಬ್ರು ಅವರ ಬಾಡಿಯ ಫೋಟೋಸ್ ನ ಕ್ಯೂಟಿ ಹತ್ರ ತೋರಿಸಿ ಇವ್ರು ಯಾರು ಗೊತ್ತಾ ಅಂತಂದ್ರೆ ಅದನ್ನ ನೋಡಿ ಕ್ಯೂಟಿ ಕೊಡ್ತಾಳೆ. ನೋಡು, ಹೀರೋಗೆ ಒಂದು ಸಖತ್ ಟ್ವಿಸ್ಟ್. ಮೂರನೇ ಸರಿ ಸತ್ತೋನಲ್ದೆ ಫಸ್ಟ್ ಇಬ್ರು ಸತ್ರಲ್ಲ ಅವರು ಕೂಡ ಕ್ಯೂಟಿಯ ಎಕ್ಸ್ ಬಾಯ್ ಫ್ರೆಂಡ್ಸ್ ಅಂತೆ. ಕ್ಯೂಟಿನ ಕೇಳಿ ಅವರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಂತಾರೆ. ಲಿಫ್ಟ್ ಅಲ್ಲಿ ಸಿಕ್ತಲ್ಲ ಬಾಡಿ, ಅವನೊಬ್ಬ ಆರ್ಟಿಸ್ಟ್. ಹೀರೋಯಿನ್ ಕಾಲೇಜ್ ನಲ್ಲಿ ಓದ್ಬೇಕಾದ್ರೆ ಇಬ್ರು ಲವ್ ಮಾಡಿದ್ರು, ಬಟ್ ಆ ಟೈಮ್ ನಲ್ಲೇ ಬ್ರೇಕಪ್ ಆಗೋಗುತ್ತೆ. ಮತ್ತೆ ರೀಸೆಂಟ್ ಆಗಿ ಆಗಾಗ ಮಾತಾಡಿಸ್ತಾ ಇದ್ದಂತೆ. ಈಗ ಅವನು ಸತ್ತೋಗವನೆ. ಅದಾದ್ಮೇಲೆ ಬ್ರಿಡ್ಜ್ ಕೆಳಗೆ ಬಾಡಿ ಸಿಕ್ತಲ್ಲ, ಅವನೊಬ್ಬ ವಯಲಿನಿಸ್ಟ್. ಅವನು ಫ್ರಾನ್ಸ್ ನವನು. ಅವನಿಗೆ ಮದುವೆ ಆಗಿ ಮಕ್ಕಳೆಲ್ಲ ಇವೆ. ಕ್ಯೂಟಿಯ ಹೈಯರ್ ಸ್ಟಡೀಸ್ ಗೆ ಫ್ರಾನ್ಸ್ ಹೋಗಿದ್ರೆ ಅಲ್ಲಿ ಕ್ಯೂಟಿಗೂ ವಯಲಿನಿಸ್ಟ್ ಕನೆಕ್ಷನ್ ಆಗಿದೆ. ಅದು ಬ್ರೇಕಪ್ ಆಗಿ ಈಗ ರೀಸೆಂಟ್ ಆಗಿ ಮೂರನೇ ಸಾರಿ ಒಬ್ಬ ಪ್ರೊಫೆಸರ್ ಜೊತೆ ಕನೆಕ್ಟ್ ಆಗಿರ್ತಾಳೆ. ಅವನೇ ಮೂರನೇ ಸರಿ ಸತ್ತವನು. ದಟ್ ಮೀನ್ಸ್ ಸತ್ತವರೆಲ್ಲ ಕ್ಯೂಟಿಯ ಎಕ್ಸ್ ಲವರ್ಸ್. ಒಂದು, ಇವರೆಲ್ಲ ಇಷ್ಟ ಇಲ್ಲದೆ ಕ್ಯೂಟಿನೇ ಕೊಂದಿರ್ಬೇಕು, ಇಲ್ಲ ಅಂದ್ರೆ ಇವರೆಲ್ಲ ಕ್ಯೂಟಿನ ಇಷ್ಟ ಪಡ್ತಾ ಇರೋದು ಬೇರೆ ಯಾರಿಗೂ ಹಿಡಿಸದೆ ಅವನು ಕೊಂದಿರ್ಬೇಕು. ದಟ್ಸ್ ವೈ ಕ್ಯೂಟಿನ 24/7 ವಾಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಯೂಟಿಯ ಮನೆ ಹತ್ರ ಮಫ್ತಿಯಲ್ಲಿ ಪೊಲೀಸ್ ನೋಡಿರ್ತಾರೆ. ಮತ್ತೆ ಕ್ಯೂಟಿಯ ಫೋನ್ ಎಲ್ಲ ಟ್ಯಾಪ್ ಮಾಡಿ ಏನೇನೋ ವಿದ್ಯೆ ತೋರಿಸ್ತಾರೋ ಪೊಲೀಸ್ನವರು. ಒಂದು ದಿನ ಹೀರೋ ಮತ್ತೆ ಅಸಿಸ್ಟೆಂಟ್ ಕ್ಯೂಟಿನ ಮೀಟ್ ಮಾಡೋಕೆ ಅವಳ ಮನೆಗೆ ಹೋಗ್ತಾರೆ. ಆಗ ಕ್ಯೂಟಿಯ ಮನೆಯ ಪಕ್ಕದ ಮನೆಯಲ್ಲಿರುವ ಬಾಬ್ ಕಟ್ ಬ್ಯೂಟಿ ಬಂದು ಹೀರೋ ಹತ್ರ ಮಾತಾಡ್ತಾಳೆ. ಇವಳನ್ನ ನಾವು ಬಾಬ್ ಕಟ್ ಅಂತಾನೆ ಕರೆಯೋಣ. ಕ್ಯೂಟಿ ಮತ್ತೆ ಬಾಬ್ ಕಟ್ ಇಬ್ರು ಸ್ಕೂಲ್ ಟೈಮ್ ಇಂದ ಫ್ರೆಂಡ್ಸ್. ಅವಳು ಕ್ಯೂಟಿನ ಮೀಟ್ ಮಾಡೋಕೆ ಬಂದವಳೆ. ನೆಕ್ಸ್ಟ್ 3 ಜನ ಕ್ಯೂಟಿಯ ಮನೆ ಒಳಗೆ ಹೋಗ್ತಾರೆ. ಆಗ ಕ್ಯೂಟಿನ ಕೂಸ್ಕೊಂಡು ಇದುವರೆಗೂ 3 ಜನ ಸತ್ತವ್ರೆ. ಅವರೆಲ್ಲ ನಿನಗೆ ಸಂಬಂಧಪಟ್ಟವರು. ಅವರ ಜೊತೆ ನಿಮ್ಗೆ ಹೇಗೆ ಪರಿಚಯ ಆಯ್ತು ಅಂತ ಅಸಿಸ್ಟೆಂಟ್ ತುಂಬಾ ಡೀಸೆಂಟ್ ಆಗಿ ಕೇಳಿದ್ರೆ ಹೀರೋ ಒಳನುಗ್ಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕ್ವಶನ್ ಕೇಳ್ತಾರೆ. ಈ ತರ ಫ್ರಾನ್ಸ್ ನಲ್ಲಿ ನೀನು ವಯಲಿನಿಸ್ಟ್ ನ ಲವ್ ಮಾಡ್ಬೇಕಾದ್ರೆ ಅವನಿಗೆ ಮದ್ವೆ ಆಗಿ ಮಕ್ಳಿದೆ, ಇದೆಲ್ಲ ಗೊತ್ತಿದ್ದೆ ನೀನು ಲವ್ ಮಾಡಿದ್ದ ಇಲ್ವಾ ಅಂತ ಹೀರೋ ಅಂದ್ರೆ ಅದಕ್ಕೆ ಅವಳು ಹೌದು ಅಂತಾಳೆ. ಅದಾದ್ಮೇಲೆ ಬೇಕು ಅಂತಾನೆ ಕ್ಯೂಟಿಯ ರಿಲೇಶನ್ಶಿಪ್ ಬಗ್ಗೆ ವಲ್ಗರ್ ಆಗಿ 2-3 ಕ್ವಶನ್ ಕೇಳ್ತಾರೆ. ಅದಕ್ಕೆ ಅವಳು ಅಸಾಲ್ಟ್ ಆಗಿ ಉತ್ತರ ಕೊಡ್ತಾಳೆ. ಅದು ಓಕೆ, 3 ಜನನ ಲವ್ ಮಾಡಿರೋ ಮ್ಯಾಟರ್ ನಿನಗೆ ಬಿಟ್ರೆ ಇನ್ಯಾರಿಗಾದ್ರೂ ಗೊತ್ತಿದ್ಯಾ ಅಂತಂದ್ರೆ ಅಲ್ಲೇ ಇರುವ ಬಾಬ್ ಕಟ್ ಮತ್ತೆ ಇನ್ನೊಬ್ಬರಿಗೆ ಗೊತ್ತು ಅಂತ ಕ್ಯೂಟಿ ಹೇಳ್ತಾಳೆ. ಸರಿ ಬಾಬ್ ಕಟ್ ನೀವೇನ್ ವರ್ಕ್ ಮಾಡ್ತಾ ಇರೋದು ಅಂತ ಹೀರೋ ಕೇಳಿದ್ರೆ ಬಾಬ್ ಕಟ್ ಒಂದು ಟ್ವಿಸ್ಟ್ ಕೊಡ್ತಾಳೆ. ಅದೇನಂದ್ರೆ ಬಾಬ್ ಕಟ್ ಒಬ್ಳು ಟ್ರೈನಿ ಡಾಕ್ಟರ್, ಕಿಲ್ಲರ್ ಮೇ ಬಿ ಡಾಕ್ಟರ್ ಇರಬೇಕು ಅನ್ನೋದು ಪೊಲೀಸ್ನವರ ಅನುಮಾನ. ಸರಿ, ಅಲ್ಲಿಂದ 3 ಜನ ಹೊರಡ್ತಾರೆ. ನೆಕ್ಸ್ಟ್ ಅಟಾಪ್ಸಿ ಡಾಕ್ಟರ್ ಇನ್ನೊಂದು ವಿಷಯನ ಕಂಡುಹಿಡಿತಾರೆ. ಅದೇನಂದ್ರೆ ಸಿಕ್ಕಿರೋ 3 ಬಾಡಿಯಲ್ಲೂ ಯಾವುದೋ ಕೆಮಿಕಲ್ ಸಿಗುತ್ತೆ. ಆ ಕೆಮಿಕಲ್ ತುಂಬಾ ರೇರ್ ಆದ ಕೆಮಿಕಲ್, ಸುಲಭವಾಗಿ ಯಾರಿಗೂ ಸಿಗಲ್ಲ. ಈ ತರ ಕೆಮಿಕಲ್ ತಗೊಳ್ಳೋರು ಬಹಳ ರೇರ್. ಸೊ ಈ ಕ್ಲೂ ಇಟ್ಕೊಂಡು ಯಾರು ಈ ಕೆಮಿಕಲ್ ತಗೊಂಡಿದ್ದಾರೋ ಕಂಡುಹಿಡಿಬೇಕು ಅಂತ ಪೊಲೀಸ್ನವ್ರು ಅನ್ಕೊಂತಾರೆ. ನೆಕ್ಸ್ಟ್ ಹೀರೋ ಬಫ್ ಕಟ್ ನ ಕರೆದು ಕ್ಯೂಟಿಯ ಪಾಸ್ಟ್ ಬಗ್ಗೆ ವಿಚಾರಿಸ್ತಾನೆ. ಬಿಕಾಸ್ ಇಬ್ರು ಟೀನೇಜ್ ಇಂದ ಫ್ರೆಂಡ್ಸ್ ಅಲ್ಲ. ಒಂದು ಸಾರಿ ಕಾಲೇಜ್ ನಲ್ಲಿ ಕ್ಯೂಟಿ ಕೈ ಕಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿರ್ತಾಳೆ. ಆಗ ಬಫ್ ಕಟ್ ಹೆಲ್ಪ್ ಮಾಡಿ ಕಾಪಾಡಿರ್ತಾಳೆ. ಕ್ಯೂಟಿ 3 ಜನನ ಲವ್ ಮಾಡಿರೋ ಮ್ಯಾಟರ್ ಇನ್ನೊಬ್ಬನಿಗೆ ಹೇಳಿದ್ದೀನಿ ಅಂದಿದ್ದಲ್ಲ, ಅವನೊಬ್ಬ ಕಾಲೇಜ್ ಟೈಮ್ ನಿಂದ ಇವಳಿಗೆ ಲವ್ ಮಾಡು ಅಂತ ಟಾರ್ಚರ್ ಕೊಡ್ತವನೆ. ಬಟ್ ಕ್ಯೂಟಿ ಲವ್ ಇರ್ಲಿ, ಅವನ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡ್ತಾ ಇಲ್ಲ ಅಂತ ಬಫ್ ಕಟ್ ಹೇಳಿದ್ರೆ ನೆಕ್ಸ್ಟ್ ಹೀರೋ ಕ್ಯೂಟಿನ ಟಾರ್ಚರ್ ಕೊಟ್ಟವನ ಡೀಟೇಲ್ಸ್ ತೆಗಿತಾನೆ. ಅವನ್ನ ನಾವು ಅಕ್ಯೂಸ್ಡ್ ಅಂತ ಕರೆಯೋಣ. ಅವನ ಬಗ್ಗೆ ವಿಚಾರಿಸಿದ್ರೆ ಡೆಡ್ ಬಾಡಿ ಸಿಕ್ಕಲ್ಲ, ರೇರ್ ಆದ ಕೆಮಿಕಲ್, ಅದನ್ನ ಇವನು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡೋನೆ. ಸೊ ಅಣ್ಣನ್ನ ಹಾಕೊಂಡ್ ಬಂದು ಸ್ಟೇಷನ್ ನಲ್ಲಿ ಕೂರ್ಸೋರೆ. ಆಗ ಅಸಿಸ್ಟೆಂಟ್ ವಿಚಾರಿಸ್ತಾನೆ, ಹೇಳಪ್ಪ ಕೆಮಿಕಲ್ ಗುಟ್ಟಿದ ಕ್ಯಾಂಡಲ್ ನೀನ್ ಯಾಕೆ ಆ ಕೆಮಿಕಲ್ ನ ಪರ್ಚೇಸ್ ಮಾಡಿದ್ಯಾ ಅಂತಂದ್ರೆ ನಮ್ಮನೇಲಿ ಹುಳ ಉಪ್ತಾ ಜಾಸ್ತಿ, ಅದನ್ನ ಸಾಯಿಸೋಕೆ ಆ ಕೆಮಿಕಲ್ ತಗೊಂಡೆ, ಇದೇನೆ ತಪ್ಪು ಅಂತ ಅಕ್ಯೂಸ್ಡ್ ಫುಲ್ ಗತ್ತಲ್ಲಿ ಹೇಳಿದ್ರೆ ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ನೂ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲದಕ್ಕೂ ಸೇಮ್ ಟು ನಲ್ಲಿ ಅಕ್ಯೂಸ್ ಉತ್ತರ ಕೊಡ್ತಾನೆ. ಅದಲ್ಲದೆ ಈ ಇಂಟ್ರೋಗೇಷನ್ ರೂಮ್ ನಲ್ಲಿ ಹಿಡನ್ ಕ್ಯಾಮ್ರಾಸ್ ಇರುತ್ತೆ. ಅದರ ಲೈವ್ ಫುಟೇಜ್ ಅನ್ನ ಹೀರೋ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೊಸದಾಗಿ ಬಂದಿರೋರಿಗೆ
ಕ್ಯಾಮ್ರಾಗಳಿರೋದ್ ಬಗ್ಗೆ ಗೊತ್ತಾಗಲ್ಲ. ಬಟ್ ಅಕ್ಯೂಸ್ಡ್ ಆ ಹಿಡನ್ ಕ್ಯಾಮ್ರಾಗಳಿರೋ ಕಡೆನೆ ಲುಕ್ ಕೊಡ್ತಾವನೆ. ಅವನಿಗೆ ಹೆಂಗೆ ಕ್ಯಾಮ್ರಾ ಇರೋದ್ ಬಗ್ಗೆ ಗೊತ್ತು ಅಂತ ಹೀರೋ ಯೋಚಿಸ್ತಾ ಇದ್ರೆ ಈ ಕಡೆ ಕ್ಯೂಟಿನ ತೋರಿಸ್ತಾರೆ. ಕ್ಯೂಟಿ ಒಬ್ಳೆ ಇರ್ಬೇಕಾದ್ರೆ ಮನೆಯ ಹೊರಗೆ ಏನೋ ವ್ಯತ್ಯಾಸವಾದ ಸೌಂಡ್ ಕೇಳುತ್ತೆ. ಸೊ ಇವಳು ಹೊರಗೋಗಿ ಏನು ಎತ್ತ ಅಂತ ನೋಡಿದ್ರೆ ಯಾರು ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಕ್ಯೂಟಿಯ ಮನೆಗೆ ಬಾಫ್ ಕಟ್ ಬಂದು ಬೆಲ್ ಹೊಡಿತಾಳೆ. ಎಷ್ಟೇ ಹೊಡೆದ್ರು ಬಾಗಿಲು ತೆಗಿತಾನೆ. ಸೊ ಆಬ್ವಿಯಸ್ಲಿ ಪೊಲೀಸ್ನವ್ರಿಗೆ ತಿಳಿಸ್ತಾಳೆ. ಅಲ್ಲಿಗೆ ಪೊಲೀಸ್ನವರು ಹೀರೋ ಇಬ್ರು ಬರ್ತಾರೆ. ಯಾಕಂದ್ರೆ ಬಾಫ್ ಕಟ್ ಬರೋ ಮುಂಚೆ ಕ್ಯೂಟಿಯ ಮನೆಗೆ ನುಗ್ಗಿದ ಯಾರೋ ಒಬ್ಬ ಕ್ಯೂಟಿನ ಅಟ್ಯಾಕ್ ಮಾಡಕ್ ನೋಡೋನೆ. ಕ್ಯೂಟಿಯ ಟೈಮ್ ಚೆನ್ನಾಗಿರೋದ್ರಿಂದ ಕ್ಯೂಟಿ ಬದುಕೋಬಿಡ್ತಾಳೆ. ಬಟ್ ಪ್ರಜ್ಞೆ ತಪ್ಪಿ ಬಿದ್ದವಳು ಅಷ್ಟೇ. ಮೇ ಬಿ ಅಟ್ಯಾಕ್ ಮಾಡಿದವನು ಕಿಲ್ಲರೇ ಆಗಿರ್ಬೋದು ಅಂತ ತಿಳ್ಕೊಂಡು ನೆಕ್ಸ್ಟ್ ಕ್ಯೂಟಿನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಔಟ್ಸೈಡರ್ ಬಂದೋಗಿರೋಂತಹ ಫುಟ್ ಪ್ರಿಂಟ್ ಕೂಡ ಕ್ಯೂಟಿ ಮನೇಲಿ ಸಿಗುತ್ತೆ. ಇದುವರೆಗೂ ಅಕ್ಯೂಸ್ಟೇ ಕಿಲ್ಲರ್ ಇರ್ಬೋದು ಅನ್ಕೊಂಡಿದ್ರು. ಬಟ್ ಅಕ್ಯೂಸ್ ಸ್ಟೇಷನ್ ಅಲ್ಲಿ ಇರಬೇಕಾದ್ರೇನೆ ಇಲ್ಲಿ ಯಾರೋ ನುಗ್ಗೋರು. ದಟ್ ಮೀನ್ಸ್ ಅಕ್ಯೂಸ್ ಕಿಲ್ಲರ್ ಅಲ್ಲ ಅಂತ ಹೀರೋ ಅಕ್ಯೂಸ್ ನ ಫೋನ್ ಮಾಡಿ ಸ್ಟೇಷನ್ ಇಂದ ಬಿಡೋಕ್ ಹೇಳ್ತಾರೆ. ಅದಾದ್ಮೇಲೆ ಹಾಸ್ಪಿಟಲ್ ಇದ್ದ ಕ್ಯೂಟಿನ ಮೀಟ್ ಮಾಡಿ ನಿನ್ನ ಅಟ್ಯಾಕ್ ಮಾಡಕ್ ಬಂದವನ್ನ ಗುರ್ತಿಸಿದ್ಯಾ ಅಂತ ಕೇಳಿದ್ರೆ ಅವಳು ಹೀರೋ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಹೇಳ್ತಾ ಇಲ್ಲ. ಬಿಕಾಸ್ ಅವಳು ಡಿಪ್ರೆಷನ್ ಹೋಗ್ಬಿಟ್ಟಿರ್ತಾಳೆ. ಈ ಕಡೆ ಸ್ಟೇಷನ್ ನಿಂದ ರಿಲೀಸ್ ಆಗಿ ಮನೆಗೆ ಹೋದ್ನಲ್ಲ ಅಕ್ಯೂಸ್ಡ್, ಅವನು ಯಾರತ್ರನು ಫೋನ್ ನಲ್ಲಿ ಮಾತಾಡ್ತಾವನೆ. ಅವನ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಅಡ್ರೆಸ್ ನ ಹೇಳ್ತಾರೆ. ಅವನು ನೋಟ್ ಮಾಡ್ಕೊಳ್ತಾನೆ. ಬಟ್ ಆ ಪೆನ್ ಸರಿಯಾಗಿ ಬರೆಯಲ್ಲ. ಆದ್ರೂ ಬರಿದಿರೋ ಪೆನ್ ನಲ್ಲೇ ನೋಟ್ ಮಾಡ್ಕೊಂತಾನೆ. ಆಗ ಅದರ ಮಾರ್ಕ್ ಆ ಪೇಪರ್ ಮೇಲಿರುತ್ತೆ. ನೆಕ್ಸ್ಟ್ ಅವರನ್ನ ಮೀಟ್ ಮಾಡಕ್ಕೆ ಅಕ್ಯೂಸ್ಡ್ ಹೋಗ್ತಾನೆ. ಇನ್ನೊಂದು ಕಡೆ ಹೀರೋ ಹಾಸ್ಪಿಟಲ್ ನಿಂದ ಸ್ಟ್ರೈಟ್ ಆಗಿ ಕ್ಯೂಟಿಯ ಮನೆಗೆ ಹೋಗಿ ಅಲ್ಲಿ ಒಂದು ಮ್ಯಾಟರ್ ಕಂಡಿಡ್ತಾನೆ. ಅದೇನಂದ್ರೆ ಕ್ಯೂಟಿಯ ಮನೆಯಲ್ಲೆಲ್ಲ ಯಾರೋ ಒಬ್ಬ ಹಿಡನ್ ಕ್ಯಾಮ್ರಾನ ಫಿಕ್ಸ್ ಮಾಡೋನೆ. ಎನ್ಕ್ವೈರಿ ರೂಮ್ ನಲ್ಲಿ ಕ್ಯಾಮ್ರಾ ಇರೋದೇ ಹೊರಗಿನವ್ರಿಗೆ ಗೊತ್ತಿಲ್ಲ. ಬಟ್ ಎನ್ಕ್ವೈರಿ ಮಾಡುವಾಗ ಅಕ್ಯೂಸ್ಡ್ ಕ್ಯಾಮ್ರಾನೇ ರೆಕಾಗ್ನೈಸ್ ಮಾಡಿರೋ ಅಂತರ ನೋಡ್ತಾ ಇರ್ತಾನಲ್ಲ. ಸೊ ಅವನಿಗೆ ಹಿಡನ್ ಕ್ಯಾಮ್ರಾ ನಾಲೆಜ್ ಇದೆ. ಸೊ ಇವನೇ ಕೆಲಸ ಮಾಡಿರ್ಬೇಕು ಅಂತ ಅವರ ಟೀಮ್ ನ ಕರ್ಕೊಂಡು ಅಕ್ಯೂಸ್ಡ್ ನ ಮನೆಗೆ ಹೋದ್ರೆ ಅವನ್ ಆಲ್ರೆಡಿ ಯಾರನ್ನ ಮೀಟ್ ಮಾಡಕ್ ಹೋಗಿರ್ತಾರಲ್ಲ. ಅವನ ಮನೆಯ ಟೇಬಲ್ ಮೇಲೆ ಅವನು ಬರೆದ ಅಡ್ರೆಸ್ ಸಿಗುತ್ತೆ. ಆದ್ರೆ ಅದರಲ್ಲಿ ಮಾರ್ಕ್ ಮಾತ್ರ ಇರುತ್ತೆ. ಬಿಕಾಸ್ ಪೆನ್ ಬರ್ದಿರಲ್ಲ. ಆಗ ಹೀರೋ ಪೆನ್ಸಿಲ್ ನಿಂದ ಅದರ ಮೇಲೆ ಶೇಡ್ ಮಾಡಿದ್ರೆ 702 ಅನ್ನೋ ಫ್ಲಾಟ್ ನಂಬರ್ ಮಾತ್ರ ಗೊತ್ತಾಗುತ್ತೆ. ಈ ನಂಬರ್ ಫ್ಲಾಟ್ ನೇ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ದು. ಮೇ ಬಿ ಇವನು ಅಲ್ಲಿ ಕೂಡ ಹೋಗಿರ್ಬೋದು. ಈಗ ಮನೇಲಿಲ್ಲ. ಸೊ ಮನೆಯಲ್ಲೆಲ್ಲ ಪೊಲೀಸ್ನವರು ಫುಲ್ ಜಾಡಾಡಿದ್ರೆ ಅಲ್ಲಿ ಇವ್ರಿಗೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆ ಮನೆಯ ಫ್ರಿಡ್ಜ್ ನಲ್ಲಿ 3ನೇ ಡೆಡ್ ಬಾಡಿ ಮಿಸ್ ಆಗಿದ್ದ ಹಾರ್ಟ್ ಇಲ್ಲಿದೆ. ಅಂದ್ರೆ ಈ ಡಕೋಟಾ ಡಾಬರ್ ಮ್ಯಾನೆ ಕಿಲ್ಲರ್ ಇರ್ಬೇಕು ಅಂತ ಹೀರೋ ತಿಳ್ಕೊಂಡ್ರೆ ಕ್ಯೂಟಿನ ಅಟ್ಯಾಕ್ ಮಾಡಿರೋದು ಅಕ್ಯೂಸ್ಡ್ ಅಲ್ಲ, ಬಟ್ ಯಾರನ್ನ ಹೈರ್ ಮಾಡಿ ಕೆಲಸ ಮಾಡಿರ್ಬೇಕು ಅಂತ ಹೀರೋನ ಗೆಸ್ಸಿಂಗ್. ಹಾಸ್ಪಿಟಲ್ ಹೋಗಿ ಕ್ಯೂಟಿ ಎಲ್ಲಿ ಅಂತ ವಿಚಾರಿಸಿದ್ರೆ ಕ್ಯೂಟಿ ಮನಃಶಾಂತಿಗೋಸ್ಕರ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಪ್ಲೇಸ್ ಹೋಗೋಳಂತೆ. ಅದನ್ನ ಎಲ್ಲಿ ಅಂತ ಅಡ್ರೆಸ್ ಎಲ್ಲ ಬಫ್ ಕಟ್ ಹತ್ರ ತಗೊಂಡು ಹೀರೋ ಅಂಡ್ ಅಸಿಸ್ಟೆಂಟ್ ಆ ಮನೆಗೆ ಹೋಗ್ತಾರೆ. ಕಾಡಿನ ಮಧ್ಯೆ ಆ ಮನೆ ಇದೆ. ಸೊ ನೀನ್ ಇಲ್ಲಿರೋದು ಸೇಫ್ಟಿ ಅಲ್ಲ, ನನ್ ಜೊತೆ ಬಾ ಅಂತ ಹೀರೋ ಅವರ ಮನೆಗೆ ಕ್ಯೂಟಿನ ಕರ್ಕೊಂಡು ಹೋಗ್ತಾರೆ. ಅವಳು ಬರ್ತಾಳೆ. ನೈಟ್ ಎಲ್ಲ ಕ್ಯೂಟಿ ಮಲಗಿದ್ರೆ ಹೀರೋ ಅಲ್ಲ ಎಚ್ಚರ ಇದ್ದು ಅವಳನ್ನ ಕಾಯ್ತಾನೆ. ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ. ಸೊ ಕ್ಯೂಟಿನ ಮನೇಲಿ ಬಿಟ್ಟು ನಿನಗೆ ಏನಾದ್ರೂ ಬೇಕಾದ ಕಾಲ್ ಮಾಡು, ಅದಲ್ಲದೆ ಎನಿ ಎಮರ್ಜೆನ್ಸಿ ನನ್ನ ಗನ್ ಯೂಸ್ ಮಾಡು, ಅದನ್ನ ಆ ಡ್ರಾಯರ್ ಅಲ್ಲಿ ಇಟ್ಟಿದ್ದೀನಿ ಅಂತ ಒಂದು ನೋಟ್ ಬರ್ದಿಟ್ಟು ಹೋಗಿರ್ತಾನೆ ಹೀರೋ. ತಪ್ಪಿಸ್ಕೊಂಡ ಅಕ್ಯೂಸ್ಡ್ ಅನ್ನ ಹುಡುಕ್ತಾವ್ರೆ ಪೊಲೀಸ್ನವರು. ಆಗ ಅವನಿಗೊಂದು ವರ್ಕ್ ಶಾಪ್ ಇದೆ ಅಂತ ಕಂಡು ಹಿಡಿದು ಹೀರೋಗೆ ಹೇಳ್ತಾರೆ. ಅವರು ಆ ಅಡ್ರೆಸ್ ಹೋಗಿ ಅಲ್ಲಿ ಅಕ್ಯೂಸ್ ನ ಕಾರ್ ಕೂಡ ನೋಡಿ ದಟ್ ಮೀನ್ಸ್ ಅವನು ಇಲ್ಲೇ ಇರ್ಬೇಕು ಅನ್ಕೊಂಡ ಹೀರೋ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಈ ತರ ಅವನು ಇಲ್ಲೇ ಇರ್ಬೇಕು, ಫೋರ್ಸ್ ಕರ್ಕೊಂಡ್ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸುಮ್ನೆ ಇರದೆ ಆ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಕೈಯಲ್ಲಿದ್ದ ಟಾರ್ಚ್ ನ ಆನ್ ಮಾಡಿ ಆ ರೂಮ್ ನ ನೋಡಿದ್ರೆ ವಾಲ್ ಎಲ್ಲ ಕ್ಯೂಟಿಯ ಫೋಟೋಗ್ರಫಿ ಇರುತ್ತೆ. ಕ್ಯೂಟಿ ಎಲ್ಲೆಲ್ಲಿ ತಿರ್ಗಾಡಿರ್ತಾಳೋ ಅಲ್ಲೆಲ್ಲ ಅವಳಿಗೆ ಗೊತ್ತಾಗ್ದಂಗೆ ಕ್ಯೂಟಿಯ ಫೋಟೋಸ್ ತೆಗ್ದವನೆ. ಸೊ ಅಕ್ಯೂಸ್ಡ್ ತುಂಬಾ ದಿನಗಳಿಂದ ಕ್ಯೂಟಿನ ಫಾಲೋ ಮಾಡ್ತಾವನೆ. ಇದನ್ನೆಲ್ಲ ಹೀರೋ ನೋಡ್ತಾ ಇದ್ರೆ ಆ ಬಿಲ್ಡಿಂಗ್ ನ ಹೊರಗೆ ಯಾರೋ ಈ ಬಿಲ್ಡಿಂಗ್ ಎಂಟ್ರೆನ್ಸ್ ಗೇಟ್ ನ ಕ್ಲೋಸ್ ಮಾಡ್ತಾವನೆ. ಹೀರೋ ಹೊರಗೆ ಹೋಗ್ದೇ ಇರೋ ತರ ಅವನ್ ಯಾರು ಅಂತ ತೋರ್ಸಲ್ಲ. ಅದಾದ್ಮೇಲೆ ಹೀರೋ ಆ ರೂಮ್ ನಲ್ಲಿ ಒಂದು DVD ಪ್ಲೇಯರ್ ಇದನ್ನ ನೋಡ್ತಾನೆ. ಆಲ್ರೆಡಿ ಅದರಲ್ಲಿ ಕ್ಯಾಸೆಟ್ ಒಂದು ಪ್ಲೇ ಮಾಡಿ ಫಾಸ್ ನಲ್ಲಿ ಇಟ್ಟಿರ್ತಾರೆ. ಅಲ್ಲಿನ ಸ್ಕ್ರೀನ್ ನ ಪಕ್ಕದಲ್ಲಿ ಇನ್ನೂ ಜಾಸ್ತಿ ವಿಡಿಯೋ ಕ್ಯಾಸೆಟ್ ಗಳಿರ್ತವೆ. ಅದನ್ನೆಲ್ಲ ನೋಡಿದ ಹೀರೋ ಪಾಸ್ ಆಗಿದ್ದ ಪ್ಲೇಯರ್ ನ ಪ್ಲೇ ಮಾಡಿದ್ರೆ ಅಲ್ಲೇ ಇನ್ನೊಂದು ದೊಡ್ಡ ಟ್ವಿಸ್ಟ್. ಇಷ್ಟೊತ್ತವರೆಗೂ ಯಾರು ಕಿಲ್ಲರ್ ಅನ್ಕೊಂಡಿದ್ನೋ ಆ ಅಕ್ಯೂಸ್ ನ ಯಾರೋ ಬೆಡ್ ಅಲ್ಲಿ ಕಟ್ಟಾಕಿ ಅವನಿಗೂ ಅನಸ್ತೇಶಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ನೆಕ್ಸ್ಟ್ ಅಕ್ಯೂಸ್ ನ ರೆಗ್ಯುಲರ್ ಆಗಿ ಮಾಡೋ ತರ ತುಂಡು ತುಂಡಾಗಿ ಕಟ್ ಮಾಡ್ತಾನೆ. ಆದ್ರೆ ಆ ವಿಡಿಯೋದಲ್ಲಿ ನಿಜವಾದ ಕಿಲ್ಲರ್ ನ ಮುಖ ಕಾಣಲ್ಲ. ಹಂಗಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಗೇಟ್ ನ ಕ್ಲೋಸ್ ಮಾಡಿದ್ದನು ಕಿಲ್ಲರೇ ಇರಬೇಕು. ಅವನು ಹೀರೋ ಬರೋ ಮುಂಚೆನೆ ಬಿಲ್ಡಿಂಗ್ ಒಳಗೆ ಬಂದು DVD ಪ್ಲೇಯರ್ ನಲ್ಲಿ ಕ್ಯಾಸೆಟ್ ಹಾಕಿ ಆಮೇಲೆ ಹೊರಗೋಗವನೆ. ಆ ಫುಟೇಜ್ ನೆಲ್ಲ ಹೀರೋ ಈಗ ನೋಡ್ತಾ ಇರೋದು. ಅದನ್ನೇ ನೋಡ್ತಾ ಇರ್ಬೇಕಾದ್ರೆ ಹೊರಗೆ ಸೌಂಡ್ ಬರುತ್ತೆ. ಏನೋ ಅಂತ ನೋಡಕ್ಕೆ ಹೀರೋ ಹೊರಗೆ ಬಂದ್ರೆ ಆಗ ಕಿಲ್ಲರ್ ಕಾರ್ ಸ್ಟಾರ್ಟ್ ಮಾಡಿ ಹೀರೋ ಮೇಲೆ ಹತ್ಸೋಕೆ ಬರ್ತಾನೆ. ಹೀರೋ ಕೂಡ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾರೆ. ಬಟ್ ದ ಗೇಟ್ ಇಸ್ ಲಾಕ್ಡ್. ಸೊ
ಕಾರ್ ಇಂದ ಹೀರೋಗೆ 2 ಸರಿ ಡ್ಯಾಶ್ ಮಾಡ್ತಾನೆ ಕಿಲ್ಲರ್. ಹೀರೋ ತುಂಬಾ ಏಟ್ ಆಗಿ ಇಂಜೂರ್ಡ್ ಆಗ್ತಾರೆ. ಇನ್ನೇನು ಹೋಗಯ್ಯ ಹೀರೋ ಅನ್ಕೊಂಡ್ರೆ ಇಲ್ಲೇ ನಮಗೊಂದು ಮತ್ತೆ ಹೀರೋಗುನು ಸೇರ್ಸಿ ಕಿಲ್ಲರ್ ಒಂದು ಟ್ವಿಸ್ಟ್ ಕೊಡ್ತಾನೆ. ಏನಂದ್ರೆ ಈ ಸಾರಿ ಗುದ್ದದೆ ಕಿಲ್ಲರ್ ಅಲ್ಲಿಂದ ಕಾರ್ ತಗೊಂಡು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಬಟ್ ವೈ ಅದು ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಬಂದ ಅಸಿಸ್ಟೆಂಟ್ ಅಂಡ್ ಟೀಮ್ ಹೀರೋಗೆ ಫಸ್ಟ್ ಏಡ್ ಮಾಡಿ, ನಾನಿದ್ರೆ ಆ ಕಥೆನೇ ಬೇರೆ, ಕಿಲ್ಲರ್ ನ ಹಿಡಿದು ಇಸ್ಕಿ ಎಂಡ್ ಬಿಡ್ತಾ ಇದ್ದೆ. ಅವನು ಒಳ್ಳೆ ಟೈಮ್ ನಾನಿಲ್ಲ, ನಿಮ್ ಹತ್ರ ವೆಪನ್ ಇಲ್ದಿರೋ ಟೈಮ್ ನೋಡ ಅಟ್ಯಾಕ್ ನೋಡಿದ್ರ ಅಂತ ಅಸಿಸ್ಟೆಂಟ್ ಆಕ್ರೋಶದಲ್ಲಿ ಹೇಳಿದ್ರೆ, ಇದನ್ನ ಕೇಳಿ ಹೀರೋಗೆ ಏನೋ ಫ್ಲಾಶ್ ಆದಂಗಾಗಿ ಬೇಗ ಮನೆಗೆ ಹೊರಡ್ತಾರೆ. ಅಲ್ಲೋಗ್ ನೋಡಿದ್ರೆ ಮನೆಯಲ್ಲಿ ಕ್ಯೂಟಿ ಇಲ್ಲ. ನೆಕ್ಸ್ಟ್ ಡ್ರಾಯರ್ ತೆಗ್ ನೋಡಿದ್ರೆ ಗನ್ ಅಲ್ಲೇ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಕ್ಯೂಟಿ ಬ್ಲಾಕ್ ಕಲರ್ ಕವರ್ ನೊಂದಿಗೆ ಮನೆಗೆ ಬರ್ತಾಳೆ. ಆ ಕವರ್ ನೋಡಿ ಹೀರೋ ಗಾಬರಿ ಆಗ್ತಾನೆ. ಬಿಕಾಸ್ ಕಿಲ್ಲರ್ ಆ ಕಲರ್ ಕವರ್ ನಲ್ಲೇ ಬಾಡಿನ ಹಾಕೋದು. ಸೊ ಆ ಕವರ್ ನ ಹೀರೋ ಚೆಕ್ ಮಾಡಿದ್ರೆ ಅದ್ರಲ್ಲಿ ಪಾಪ ಬರೀ ಡೈಲಿ ಯೂಸ್ ಐಟಮ್ಸ್ ಇರುತ್ತೆ. ಹೀರೋ ಫುಲ್ ಆರ್ಸ್ ಆಗಿ, ಇನ್ನೂ ನೀನ್ ಹೇಳಲ್ವಾ, ನಿನಗೆ ಸಂಬಂಧ ಪಟ್ಟವರೆಲ್ಲ ಸಾಯ್ತಾವ್ರೆ, ನೀನು ಮಾತ್ರ ಏನು ಹೇಳ್ದೆ ಅಂತ ಇದ್ರೆ ಹೇಗೆ ಅಂತ ಕ್ಯೂಟಿ ಮೇಲೆ ರೆಕ್ತಾನೆ. ಆದ್ರೆ ಕ್ಯೂಟಿ ಫುಲ್ ಫೀಲಿಂಗ್ ನಲ್ಲಿ ಹೇಳ್ತಾಳೆ, ನಾನು ನನ್ನ ಪಾಸ್ಟ್ ನೆಲ್ಲ ಮರಿಬೇಕು ಅನ್ಕೊಂಡಿದೀನಿ, ನೀವು ನೋಡಿದ್ರೆ ಅದನ್ನೇ ಕೇಳ್ತೀರಾ ಅಂತ ಅವಳಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ನಾರ್ಮಲ್ ಆಗ್ತಾರೆ. ನೆಕ್ಸ್ಟ್ ಕ್ಯೂಟಿ, ನನಗೆ ನಿಮ್ಮ ಗನ್ ಯೂಸ್ ಮಾಡೋಕ್ ಬರಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ ಅಂತಂದ್ರೆ, ಓಹೋ ಅದಕ್ಕೇನಂತೆ, ಅದು ಬಿಟ್ರೆ ನನಗೆ ಇನ್ನೇನ್ ಕೆಲಸ, ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರೋಡ್ ನ ಸೆಂಟರ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಕವರ್ ನ ಕಿಲ್ಲರ್ ಇಟ್ಟವನೆ. ಇದನ್ನ ಗಮನಿಸದೆ ಟ್ರಕ್ ಡ್ರೈವರ್ ಟ್ರಕ್ ನ ಆ ಕವರ್ ಮೇಲೆ ಹಚ್ಚಿದ್ರೆ ಆಗ ಅದ್ರಲ್ಲಿದ್ದ ರಕ್ತ ಎಲ್ಲ ಅಲ್ಲಿದ್ದ ಕಾರ್ಗಳ ಮೇಲೆಲ್ಲ ಹಾರುತ್ತೆ. ಅದರಿಂದ ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಅಲ್ಲಿ ಈಗ ಸಿಕ್ಕಿರೋ ಬಾಡಿ ಯಾವ್ದಂದ್ರೆ ಅದು ಅಕ್ಯೂಸ್ಡ್. ಆದ್ರೆ ಆ ಕವರ್ ನಲ್ಲಿ ಅಕ್ಯೂಸ್ ನ ತಲೆನೇ ಇಲ್ಲ. ದಟ್ ಮೀನ್ಸ್ ಇದಕ್ಕಿನ್ನ ಮುಂಚೆ ಅಕ್ಯೂಸ್ ನ ಮನೆಯಲ್ಲಿ 3ನೇ ಡೆಡ್ ಬಾಡಿಯ ಹಾರ್ಟ್ ಇಟ್ಟಿರ್ತಾರಲ್ಲ, ಯಾಕಂದ್ರೆ ನೆಕ್ಸ್ಟ್ ಇವನ್ನೇ ಸಾಯಿಸೋದು ಅಂತ ಕಿಲ್ಲರ್ ಸಿಂಬಾಲಿಕ್ ಆಗಿ ಹೇಳಿರ್ತಾನೆ. ಹಾಗಾದ್ರೆ ಅಕ್ಯೂಸ್ ನ ತಲೆ ಯಾರ ಹತ್ರ ಇಟ್ಟಿರ್ತಾನೋ ನೆಕ್ಸ್ಟ್ ಅವನನ್ನೇ ಕಿಲ್ಲರ್ ಕೊಲೆ ಮಾಡೋದು ಅಂತ ಹೀರೋ ಅನಾಲಿಸಿಸ್ ಮಾಡ್ತಾನೆ. ಅದಲ್ಲದೆ ಈ ಸಾರಿ ಪೊಲೀಸ್ನವ್ರಿಗೆ ಒಂದು ಕ್ಲೂ ಕೂಡ ಸಿಗುತ್ತೆ. ಕವರ್ ನಲ್ಲಿ ಚಾಕೋಲ್ ಇಂದ ಬರ್ದಿರೋ ಹ್ಯಾಂಡ್ ಮೇಡ್ ಸಿಂಬಲ್ ಒಂದಿರುತ್ತೆ. ಆ ಸಿಂಬಲ್ ಯಾವ ಅಂಗಡಿದು ಅಂತ ಮತ್ತೆ ಯಾರು ಈ ಕವರ್ ನ ತಗೊಂಡಿದ್ದು ಅಂತ ಅಸಿಸ್ಟೆಂಟ್ ಒಂದೊಂದೇ ಅಂಗಡಿಯಲ್ಲಿ ವಿಚಾರಿಸ್ತಾ ಇದ್ರೆ ಕೊನೆಗೂ ಒಂದು ಅಂಗಡಿಯವನು, ನಾನೇ ಆ ಸಿಂಬಲ್ ಬರ್ದಿದ್ದು ತುಂಬಾ ವರ್ಷಗಳ ಹಿಂದೆ ಕ್ಯೂಟಿ ಅವರ ತಂದೆನೆ ಈ ಬ್ಯಾಗ್ ನ ತಗೊಂಡೋಗಿದ್ದು ಅಂತ ಅಂಗಡಿಯವನಂದ್ರೆ ಕ್ಯೂಟಿ ಅವರ ಅಪ್ಪ ಕೂಡ ದೊಡ್ಡ ಪೇಂಟರ್, ಹಾಗೆ ಕ್ಯೂಟಿ ಕೂಡ ಒಬ್ಳು ಪೇಂಟರ್. ಸುಮಾರು ವರ್ಷದಿಂದ ಕ್ಯೂಟಿ ಅವರ ಅಪ್ಪ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ತಿಳ್ಕೊಂಡ ಹೀರೋ ಕ್ಯೂಟಿ ಹತ್ರ ಹೋಗಿ ಅವರ ಅಪ್ಪನ ಬಗ್ಗೆ ವಿಚಾರಿಸ್ತಾರೆ. ಅಪ್ಪ ಅಂದಿದ ತಕ್ಷಣ ಕ್ಯೂಟಿ ಅವಳ ಬಾಳೆನ ನೆನ್ಸ್ಕೊಂತಾಳೆ. ಕ್ಯೂಟಿಯು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇವ್ರಪ್ಪ ಅನ್ನೋ ಕಾಂಬೋಡಿಯಾದ ಕೋತಿ ಹಂಗವನಲ್ಲ, ಅವನು ಆ ವಯಸ್ಸಿನಲ್ಲೇ ಫಿಸಿಕಲ್ ಹರಾಸ್ಮೆಂಟ್ ಮಾಡೋನೆ. ಇದರಿಂದ ಕ್ಯೂಟಿಗೆ ಅಪ್ಪ ಅಂದ್ರೆ ಆಗಲ್ಲ. ಸೊ ನಾನು ಒಂದು ಟೈಮ್ ಆದ್ಮೇಲೆ ಅಪ್ಪನ್ನ ಬೇಡ ಅಂತ ಬಿಟ್ಟು ಸಪರೇಟ್ ಆಗಿ ಬಂದಿದ್ದೀನಿ, ಅದ್ ಬಿಟ್ರೆ ನಾನು ಅಪ್ಪನ್ನ ನೋಡಿ ತುಂಬಾ ವರ್ಷಗಳೇ ಆಯ್ತು ಅಂತ ಸಿಂಪಲ್ ಆಗಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಹೀರೋ ನೆಕ್ಸ್ಟ್ ಡೇ ಸ್ಟೇಷನ್ ಇಂದ ಮನೆಗ್ ಬರಲು ಕಾರ್ ತೆಗೆದ್ರೆ ಅದ್ರಲ್ಲಿ ಅಕ್ಯೂಸ್ ನ ಮಿಸ್ಸಿಂಗ್ ಹೆಡ್ ಇದೆ. ದಟ್ ಮೀನ್ಸ್ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಹೀರೋನೇ ಅಂತ ಹೀರೋ ಅನ್ಕೊಂತಾರೆ. ಹೀರೋನ ವೆಪನ್ ಕ್ಯೂಟಿ ಹತ್ರ ಇರೋದ್ನ ಅರಿತ ಅಸಿಸ್ಟೆಂಟ್ ಅವನ ಗನ್ ನ ಹೀರೋ ಹತ್ರ ಕೊಡ್ತಾನೆ. ಕಾಸ್ ಹೀರೋನ ಸೇಫ್ಟಿಗೋಸ್ಕರ. ಕಿಲ್ಲರ್ ಯಾರಂತ ತಿಳಿಯದ ಹೀರೋ ಕ್ಯೂಟಿ ಅವರ ಅಪ್ಪನೇ ಕಿಲ್ಲರ್ ಇರ್ಬೋದು ಅನ್ಕೊಂತಾರೆ. ನೀನು ನಿಮ್ಮಪ್ಪ ಚಿಕ್ಕ ವಯಸ್ಸಿನಲ್ಲಿದ್ದ ಮನೆ ತೋರ್ಸು ಅಂತ ಆ ಮನೆಗೆ ಹೋಗ್ತಾರೆ. ಆ ಕಡೆ ಅಸಿಸ್ಟೆಂಟ್ ಕಳ್ಳತನ ಕೇಸ್ ನಲ್ಲಿ ಕೋಟ್ ಹಾಕೊಂಡಿರೋನೊಬ್ಬನ ಮಿಟ್ ಮಾಡ್ತಾನೆ. ಬೆಲೆ ಬಾಳೋ ಪೇಂಟಿಂಗ್ ನ ಒಬ್ಬ ಚಿಕ್ಕ ಹುಡುಗ ಇವನಿಗೆ ತಂದ್ಕೊಟ್ಟು ಅದನ್ನ ಸೇಲ್ ಮಾಡ್ಕೊಡಿ ಅಂತ ಕೇಳೋಣ. ಆ ತರ ಕಾಸ್ಟ್ಲಿ ಪೇಂಟಿಂಗ್ ಅವನ ಹತ್ರ ಇರೋಕೆ ಸಾಧ್ಯನೇ ಇಲ್ಲ. ಮೇ ಬಿ ಅವನು ಅದನ್ನೆಲ್ಲೋ ಕದ್ದಿರ್ಬೇಕು ಅಂತ ಆ ಹುಡುಗನ ಹಿಡಿದು ವಿಚಾರಿಸಿ ಅಂತ ಕೋಟ್ ಹಾಕೊಂಡವನು ಹೇಳಿದ್ರೆ, ಪೇಂಟಿಂಗ್ ಕೊಟ್ಟ ಚಿಕ್ಕ ಹುಡುಗನ ಒಂದು ಗೇಮಿಂಗ್ ಸೆಂಟರ್ ಅಲ್ಲಿ ಕಿವಿ ಹಿಡಿದು ಲಾಕ್ ಮಾಡಿದ ಅಸಿಸ್ಟೆಂಟ್, ನಿನಗೆ ಯಾರು ಈ ಪೇಂಟಿಂಗ್ ಕೊಟ್ಟಿದ್ದು, ಏನ್ ಸಮಾಚಾರ ಅಂತ ಕೇಳ್ತಾ ಇದ್ರೆ ಈ ಕಡೆ ಹೀರೋ ಅಂಡ್ ಕ್ಯೂಟಿ ಅವರ ಅಲೆಯ ಮನೆ ಒಳಗೆ ಹೋಗ್ತಾರೆ. ಅದ್ರಲ್ಲೊಂದು ರೂಮ್ ಒಳಗೆ ಕ್ಯೂಟಿಯ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವಳನ್ನ ಡ್ರೆಸ್ ಇಲ್ದೆ ಆ ಕಾಮನ್ ಸೆನ್ಸ್ ಇಲ್ದ ಕಮಂಗಿ ಸ್ವಂತ ಮಗಳು ಅಂತಾನು ನೋಡದೆ ಅವಳ ಚಿತ್ರ ಬಿಟ್ಟವನೆ. ಅದನ್ನ ನೋಡಿದ ಹೀರೋಗೆ ಅವಳು ಚಿಕ್ಕ ವಯಸ್ಸಿನಲ್ಲಿ ಕ್ಯೂಟಿಯ ಅನುಭವಿಸಿರುವ ಕಷ್ಟಗಳ ಬಗ್ಗೆ ತಿಳಿಯುತ್ತೆ. ಹೀಗೆ ಯಾವಾಗೆಲ್ಲ ಕ್ಯೂಟಿ ಟಾರ್ಚರ್ ನ ಅನುಭವಿಸ್ತಾಳೋ ಆಗೆಲ್ಲ ಕ್ಯೂಟಿಗೆ ಆಸರೆ ಆಗಿದ್ದವನು ಯಾರಂದ್ರೆ ಪಕ್ಕ
ಪಕ್ಕದ ಮನೆಯ ಚಿಕ್ಕ ಹುಡುಗ. ಕ್ಯೂಟಿಯ ಚಿಕ್ಕ ವಯಸ್ಸಿನಲ್ಲಿದ್ದ ಒಬ್ಬನೇ ಫ್ರೆಂಡ್ ಇವನೊಬ್ಬನೇ. ತುಂಬಾ ಅಕ್ಕರೆಯಿಂದ ಕ್ಯೂಟಿನ ಮಾತಾಡ್ತಾ ಇದ್ದ. ಕ್ಯೂಟಿಯ ಅಪ್ಪನ ಟಾರ್ಚರ್ ಅವನಿಗೂ ಗೊತ್ತಿತ್ತು. ಒಂದು ಟೈಮ್ ನಲ್ಲಿ ಕ್ಯೂಟಿನ ಕಾಪಾಡ್ಲೇಬೇಕು ಅಂತ ಅವಳ ಮನೆಗೆ ಬೆಂಕಿ ಹಚ್ಚಿ ಕ್ಯೂಟಿನ ಮಾತ್ರ ಕಾಪಾಡೋಣ ಅಂತ ಅವನು ಟ್ರೈ ಮಾಡಿದ್ರೆ ಆ ಕೇಡಿ ಕ್ಯೂಟಿಯ ಅಪ್ಪ ಅವನನ್ನೇ ಬೆಂಕಿ ಒಳಗೆ ತಳ್ಳಿ ಕ್ಯೂಟಿನ ಕರ್ಕೊಂಡು ಹೊರ ಬಂದ್ಬಿಡ್ತಾನೆ. ಲಾಸ್ಟ್ ಆ ಹುಡುಗನ್ನ ನೋಡ್ಬೇಕಾದ್ರೆ ಅವನ ಕಾಲಿಗೆ ಬೆಂಕಿ ಹಚ್ಕೊಂಡಿತ್ತು. ಮತ್ತೆ ಅವ್ನ್ ಬದುಕವನು ಸತ್ತವನು ನನಗೆ ಗೊತ್ತೇ ಇಲ್ಲ ಅಂತ ಕ್ಯೂಟಿ ಫುಲ್ ಫೀಲಿಂಗ್ ನಲ್ಲಿ ಹೇಳಿದ್ರೆ, ಆಮೇಲೆ ಹೀರೋ ಕ್ಯೂಟಿಯ ಚಿಕ್ಕ ವಯಸ್ಸಿನಲ್ಲಿದ್ದ ಮನೆಯ ಪಕ್ಕದವರನ್ನ ಅವರ ಡಿಪಾರ್ಟ್ಮೆಂಟ್ ಹಾಳ್ಗೆ ಹೇಳಿ ಹುಡುಗಿಸ್ತಾರೆ. ಆ ಕಡೆ ಅಸಿಸ್ಟೆಂಟ್ ಆ ಹುಡುಗನ ಕೇಳಿದಾಗ ಆ ಪೇಂಟಿಂಗ್ ನ ಆ ಹುಡುಗನ ಅಪಾರ್ಟ್ಮೆಂಟ್ ಅಲ್ಲಿ ಇರೋಬ್ರು ಕೊಟ್ಟಿದ್ದಾಗಿ ಅವನಂತಾನೆ. ಇದ್ರಲ್ಲಿ ಇನ್ನೊಂದ್ ಮ್ಯಾಟ್ರ್ ಏನಂದ್ರೆ, ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹುಡುಗ ಅಪಾರ್ಟ್ಮೆಂಟ್ ಇಂದ ಬಿದ್ದೋದ್ನಲ್ಲ, ಆ ಅಪಾರ್ಟ್ಮೆಂಟೇ ಇದು. ಅದಲ್ದೆ ಅವನ ತಮ್ಮನೇ ಈ ಹುಡುಗ. ಯಾರ ಪೇಂಟಿಂಗ್ ಕೊಟ್ರು ಅಂತ ಅವರ ಫ್ಲಾಟ್ ನ ತೋರಿಸ್ತಾನೆ. ಆ ಫ್ಲಾಟ್ ನ ನಂಬರ್ 702. ಈಗಾಗಲೇ ನಿಮ್ಗೆ 702 ಅಂದಿದ ತಕ್ಷಣ ಹೊಳೆದಿರ್ಬೇಕಲ್ಲ. ಎಸ್, ಅದೇ ಫ್ಲಾಟ್. ಅಸಿಸ್ಟೆಂಟ್ ಕಳ್ಳತನವಾಗಿ ಲಾಕ್ ಓಪನ್ ಮಾಡಿ ಹೊರಗೋದ್ರೆ ತೋರಿಸಿದ ಆ ಹುಡುಗ ಅಲ್ಲಿಂದ ಓಡೋಗ್ತಾನೆ. ಫ್ಲಾಟ್ ಒಳಗೆ ಹೋದ ಅಸಿಸ್ಟೆಂಟ್ ರೂಮ್ ನಲ್ಲಿ ತುಂಬಾ ಕೆಮಿಕಲ್ಸ್ ಅಲ್ಲದೆ ಸರ್ಜಿಕಲ್ ನೈಫ್ಸ್ ಎಲ್ಲಾನು ನೋಡ್ತಾನೆ. ನೆಕ್ಸ್ಟ್ ಡ್ರಾಲ್ ತೆಗೆದು ಸ್ವಲ್ಪ ಫೋಟೋಸ್ ನೋಡ್ತಾ ಇರ್ತಾನೆ. ಅದ್ರಲ್ಲೊಂದು ಫೋಟೋ ನೋಡಿದ ಅಸಿಸ್ಟೆಂಟ್ ಗೆ ಫುಲ್ ಶಾಕ್ ಆಗುತ್ತೆ. ಯಾಕೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದಾದ್ಮೇಲೆ ಆ ಮನೆಯ ಫ್ರಿಡ್ಜ್ ತೆಗೆದ್ರೆ ಅಲ್ಲಿ ಇವ್ರಿಗೊಂದು ಟ್ವಿಸ್ಟ್. ಬಿಕಾಸ್ ಇವರು ಹುಡುಕ್ತಾ ಇದ್ದ ಕ್ಯೂಟಿ ಅವರ ಅಪ್ಪನ ತಲೆ ಆ ಫ್ರಿಡ್ಜ್ ನಲ್ಲಿದೆ. ಅದನ್ನ ನೋಡಿದ ಅಸಿಸ್ಟೆಂಟ್ ಫುಲ್ ಗಾಬರಿ ಆಗಿ ಈ ವಿಷಯನ ಹೀರೋಗೆ ಕಾಲ್ ಮಾಡಿ, ಈ ತರ ಒಂದು ಕೇಸ್ ನಲ್ಲಿ ಒಂದು ಪ್ಲೇಸ್ ಗೆ ಬಂದಿದ್ದೆ, ಆ ಪ್ಲೇಸ್ ನಲ್ಲಿ ಕ್ಯೂಟಿಯ ಅಪ್ಪನ ತಲೆ ಫ್ರಿಡ್ಜ್ ನಲ್ಲಿದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ದಿಢೀರನೆ ಒಳಗೆ ಬಂದ ಒರಿಜಿನಲ್ ಕಿಲ್ಲರ್ ಒಂದು ಮಿಷಿನ್ ನ ಸೆಟಪ್ ನಿಂದ ಅಸಿಸ್ಟೆಂಟ್ ಗೆ ಗುದ್ದಿ ಸಾಯಿಸ್ತಾನೆ. ಸಾಯೋ ಟೈಮ್ ನಲ್ಲೂ ಅಸಿಸ್ಟೆಂಟ್ ಫೋಟೋ ನೋಡಿ ಶಾಕ್ ಆಗಿದ್ರಲ್ಲ, ಆ ಫೋಟೋನ ಕ್ಲೂಗಾಗಿ ಅಲ್ಲೇ ಇದ್ದ ಒಂದು ಬಾಕ್ಸ್ ನಲ್ಲಿ ಹಾಕ್ತಾನೆ. ಬಟ್ ಅದನ್ನ ಕಿಲ್ಲರ್ ಗಮನಿಸಲ್ಲ. ನೆಕ್ಸ್ಟ್ ಆ ಫ್ಲಾಟ್ ನಲ್ಲಿದ್ದ ಎಲ್ಲ ಎವಿಡೆನ್ಸ್ ನೆಲ್ಲ ಕಿಲ್ಲರ್ ಕ್ಲೀನ್ ಆಗಿ ಎತ್ಕೊಂಡು ಜಾಗನ ಖಾಲಿ ಮಾಡ್ತಾನೆ. ನೆಕ್ಸ್ಟ್ ಹೀರೋ ಫುಲ್ ಗಾಬ್ರಿಲಿ ಬೇಜಾರಾಗಿ ಆ ಜಾಗಕ್ಕೆ ಬರೋಕೆ ಮುಂಚೆನೆ ತುಂಬಾ ಪೊಲೀಸ್ನವರು ಅಲ್ಲಿಗೆ ಬಂದಿರ್ತಾರೆ. ಅಲ್ಲಿ ಅಸಿಸ್ಟೆಂಟ್ ನ ಸಾಯಿಸೋರು. ಈ ತರ ಪ್ಲೇಸ್ ಗೆ ಹೇಗೆ ನೀನು ಅಸಿಸ್ಟೆಂಟ್ ಒಬ್ಬನ್ನೇ ಕಳಿಸ್ದೆ ಅಂತ ಪೊಲೀಸ್ ಚೀಫ್ ಫುಲ್ ಗರಂ ಆಗಿ ಬೈದು ಈ ಕೇಸ್ ನ ಹೀರೋ ಇಂದ ತಗೊಂಡು ಬೇರೊಬ್ಬರಿಗೆ ಕೊಡ್ತಾರೆ. ಅದಲ್ಲದೆ ಸತ್ತ ಅಸಿಸ್ಟೆಂಟ್ ಬಾಡಿನ ಕೂಡ ಹೀರೋಗೆ ನೋಡೋಕೆ ಬಿಡಲ್ಲ. ನೆಕ್ಸ್ಟ್ ಡೇ ಹೇಗಿದ್ರು ಇವ್ರ ಹತ್ರ ಕೇಸ್ ಕಿತ್ಕೊಂಡ್ರಲ್ಲ, ಸೊ ಆಫೀಸ್ ನಿಂದ ಹೊರಡಕ್ಕೆ ಅವರ ಥಿಂಗ್ಸ್ ನೆಲ್ಲ ಖಾಲಿ ಮಾಡ್ತಾ ಇದ್ರೆ ಆಗ ಫುಲ್ ಕೋಪದಲ್ಲಿ ಎಲ್ಲರೂ ಹೊಡೆದಾಕ್ತಾರೆ. ಅಷ್ಟರಲ್ಲಿ ಕ್ಯೂಟಿ ಸ್ಟೇಷನ್ ಗೆ ಬರ್ತಾಳೆ. ಕೇಸ್ ತಗೋಬಿಟ್ರಮ್ಮ, ಈಗ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಬರೋರ್ಗು ಸಪೋರ್ಟ್ ಮಾಡು ಅಂತ ಅಂತಾನೆ. ಅದಕ್ಕೆ ಕ್ಯೂಟಿ, ನಾನು ಹಳೆಯದನ್ನ ಮರಿಬೇಕು ಅನ್ಕೊಂಡ್ರೆ ನೀವು ನನ್ನ ಬಿಡೋಂಗೆ ಕಾಣಲ್ವೇ ಅಂತ ಫುಲ್ ಬೇಜಾರಲ್ಲಿ ಅಲ್ಲಿಂದ ಕಾರ್ ನಲ್ಲಿ ಹೊರಡ್ತಾಳೆ. ಅವಳು ಹೋದ್ಮೇಲೆ ಈ ಸ್ಟೋರಿಗೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಕ್ಯೂಟಿಯ ಮನೆಯ ಪಕ್ಕದವರ ಡೀಟೇಲ್ಸ್ ಕೇಳಿದ್ರಲ್ಲ ಹೀರೋ, ಅದನ್ನ ಅವರ ಟೀಮ್ ಮೇಟ್ ಕಂಡಿಡ್ದು ಈಗ ತಂದ್ಕೊಡ್ತಾನೆ. ಕ್ಯೂಟಿಯ ಮನೆ ಪಕ್ಕದಲ್ಲಿ ಹುಡುಗರೇ ಇರ್ಲಿಲ್ಲ, ಇದ್ದಿದ್ದು ಒಟ್ಟು 6 ಹುಡುಗಿರು. ಅದ್ರಲ್ಲಿ ಕೊನೆಯ ಹುಡುಗಿ ಬಾಫ್ಕಟ್ ಅಂತ ಟೀಮ್ ಮೇಟ್ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಹೀರೋ ಬಾಫ್ಕಟ್ ನ ವಿಚಾರಿಸೋಕೆ ಅವಳ ಪ್ಲೇಸ್ ಗೆ ಹೋಗ್ತಾರೆ. ಹೀರೋನ ನೋಡಿದ ಬಾಫ್ಕಟ್ ಕಲ್ಲಡ ಮನಸ್ಸು ಉಳ್ಳುಳ್ಗೆ ಅಂತಾರಲ್ಲ, ಹಾಗೆ ಗಾಬ್ರಿಯಲ್ಲಿ ಹೀರೋಗೆ ಸಿಗದೇನೆ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ವಾಲಿನಿಸ್ಟ್ ಸತ್ತ ದಿನ ನೈಟ್ ಬಾಫ್ಕಟ್ ನ ಕಾರ್ ನಲ್ಲಿ ವಾಲಿನಿಸ್ಟ್ ಹೋಗಿದ್ದನ್ನ ಡಿಪಾರ್ಟ್ಮೆಂಟ್ ಅವ್ರು ಕಂಡಿಡಿತಾರೆ. ಎಲ್ರು ಬಾಫ್ಕಟ್ ನ ಸಂದೇಹ ಪಟ್ಟು ಅವಳ ಮನೆಗೆ ಹೋಗ್ತಾ ಇದ್ರೆ ಇಲ್ಲಿ ಬಾಫ್ಕಟ್ ಫುಲ್ ಗಾಬ್ರಿಯಲ್ಲಿ ಅವಳ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡಿ ಅವಳ ಬ್ಲಡ್ ಗ್ರೂಪ್ ಇರೋ ಬ್ಲಡ್ ನ ಬಾತ್ ಟಬ್ ಮತ್ತೆ ಬಾತ್ರೂಮ್ ಅಲ್ಲೆಲ್ಲ ಹಾಕ್ತಾವಳೆ. ಯಾಕಿಂಗ್ ಮಾಡ್ತಾವಳೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಸೆಟಪ್ ರೆಡಿ ಮಾಡಿ ಅದಾದ್ಮೇಲೆ ಕ್ಯೂಟಿಗೆ ಕಾಲ್ ಮಾಡಿ, ನಾನೇನಂತ ಸಿಂಗಲ್ ಆಗಿ ಮಾತಾಡ್ಬೇಕು, ಈ ಜಾಗಕ್ಕೆ ಬಾ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ಕ್ಯೂಟಿ ಬಫ್ ಕಟ್ ಫೋನ್ ಮಾಡಿರೋ ಬಗ್ಗೆ, ಈ ತರ ಸಪರೇಟ್ ಆಗಿ ಮೀಟ್ ಆಗೋ ಬಗ್ಗೆ ಹೀರೋಗೆ ಫೋನ್ ಮಾಡಿ ಜನರಲಿ ಹೇಳ್ತಾಳೆ. ಅದಕ್ಕೆ ಹೀರೋ ಬಫ್ ಕಟ್ ಮೇಲೆ ಅನುಮಾನ ಇದ್ರು, ಓಹೋ ಆಗ ಸರಿ ಭದ್ರವಾಗಿ ಹೋಗ್ಬಾ ಅಂತ ಕ್ಯಾಶುಯಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಬಫ್ ಕಟ್ ಬಟ್ಟೆ ಅಂಗಡಿ ಒಂದ್ರಲ್ಲಿ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅವಳ ಕಾಲಲ್ಲಿ ಸಾಕ್ಸ್ ಹಾಕ್ತಾ ಇರ್ಬೇಕಾದ್ರೆ ಗೊತ್ತಾಗೋದು ಇವಳೆ ಕ್ಯೂಟಿಯ ಮನೆಯ ಪಕ್ಕದಲ್ಲಿದ್ದ ಚಿಕ್ಕ ಹುಡುಗ ಅಲ್ಲಲ್ಲ ಹುಡುಗಿ ಅಂತ. ಯಾಕಂದ್ರೆ ಲಾಸ್ಟ್ ಕಾಪಾಡೋ ಇನ್ಸಿಡೆಂಟ್ ನಲ್ಲಿ ಆ ಹುಡುಗಿಗೆ ಕಾಲಿಗೆ ಬೆಂಕಿ ಹಚ್ಕೊಂಡಿರ್ತಲ್ಲ, ಸೊ ಆ ಚಿಕ್ಕ ಹುಡುಗಿನೇ ಬಾಫ್ ಕಟ್. ಬಾಫ್ ಕಟ್ ಹೇಳಿದಂಗೆ ಕ್ಯೂಟಿನ ಸಪರೇಟ್ ಆಗಿ ಮೀಟ್ ಮಾಡಿ ಅಲ್ಲಿದ್ದ ವಾಕ್ಮನ್ ನ ಹೆಡ್ಫೋನ್ ನಲ್ಲಿ ಒಂದು ಸಾಂಗ್ ಹಾಕಿ ಕೇಳು ಅಂತಾಳೆ. ಕ್ಯೂಟಿ ಕೂಡ ಆ ಸಾಂಗ್ ನ ಕೇಳ್ತಾ ಇದ್ರೆ ಹಂಗೆ ಬಾಫ್ ಕಟ್ ನ ಮುಖ ತುಂಬಾ ಉಗ್ರವಾಗಿ ಚೇಂಜ್ ಆಗುತ್ತೆ. ಅಷ್ಟರೊಳಗೆ ಹೀರೋ ಅಲ್ಲಿಗೆ ಬಂದು ಅವರಿಬ್ಬರನ್ನು ನೋಡ್ತಾರೆ. ಆದ್ರೆ ಹೀರೋ ಬರ್ತಾ ಇರೋದನ್ನ ಬಾಫ್ ಕಟ್ ನೋಡ್ಬಿಡ್ತಾಳೆ. ತಕ್ಷಣ ಬ್ಯಾಗ್ ನಿಂದ ಒಂದು ಕತ್ತಿ
ತಗೊಂಡು ಕ್ಯೂಟಿಯ ಕತ್ತಲ್ಲಿಟ್ಟು ಅವಳನ್ನ ಹಾಸ್ಟೇಜ್ ತರ ಇಟ್ಕೊಂತಾಳೆ. ಹೀರೋ ಕೂಡ ಗನ್ ತಗೊಂಡು ಬಾಫ್ ಕಟ್ ಗೆ ಪಾಯಿಂಟ್ ಮಾಡಿ ಬೇಡ ಅಂತಂದ್ರೆ ಬಾಫ್ ಕಟ್ ಕತ್ತಲ್ಲಿದ್ದ ಕತ್ತಿನ ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಆಗ ಕತ್ತಲ್ಲಿ ರಕ್ತ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ಕ್ಯೂಟಿಯ ಕತೆ ಹೋಗಯ್ಯ ಅನ್ಕೊಂಡ್ರೆ ದಿಢೀರನೆ ಬಾಫ್ ಕಟ್ ನ ಸೊಂಟದಲ್ಲಿ ಬುಲೆಟ್ ಒಂದು ಫೈರ್ ಆಗುತ್ತೆ. ಹೇಗೆ ಅಂತ ನಾವು ನೋಡ್ತಾ ಇದ್ರೆ ಹೀರೋ ಇನ್ನು ಫೈರೇ ಮಾಡಿಲ್ಲ ಅಂತಂದ್ರೆ ಕ್ಯೂಟಿ ತನ್ನ ಹತ್ರ ಸೇಫ್ಟಿಗೆ ಅಂತ ಹೀರೋ ಕೊಟ್ಟಿದ್ದ ಗನ್ನಿಂದ ಬಾಫ್ ಕಟ್ ಗೆ ಫೈರ್ ಮಾಡ್ತಾಳೆ. ಅಲ್ಲಿಗೆ ಬಾಫ್ ಕಟ್ ನ ಕತೆ ಹೋಗಯ್ಯ. ಇನ್ನೊಂದ್ ಕಡೆ ಪೊಲೀಸ್ ನವ್ರಿಗೆ ಬಾಫ್ ಕಟ್ ಮನೆಯಲ್ಲಿ ಸತ್ತವರ ಬಟ್ಟೆಗಳು, ನೈಫ್ ಎಲ್ಲಾ ಸಿಗುತ್ತೆ. ದೇಫೋರ್ ಇವಳ್ಳೆ ಆ ಕಿಲ್ಲರ್ ಅಂತ ಕೇಸ್ ನ ಕ್ಲೋಸ್ ಮಾಡ್ತಾರೆ. ಹೇಗೋ ಕಿಲ್ಲರ್ ನ ಮುಗ್ಸಾಯ್ತಾ ಅನ್ನೋ ನಿರ್ಧಾರಕ್ಕೆ ಹೀರೋ ಕೂಡ ಬರ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನಗಳಾದ್ಮೇಲೆ ಕ್ಯೂಟಿ ಹೀರೋ ಹತ್ರ ನಾನು ಪ್ಯಾರಿಸ್ಗೆ ಹೋಗ್ತೀನಿ, ಇಲ್ಲಿದ್ರೆ ಈ ನೆನಪುಗಳು ನನ್ನ ಕಾಡ್ತವೆ, ಸೊ ನೀವು ಬನ್ನಿ ಅಂತ ಹೀರೋನ ಕರೀತಾಳೆ. ನಾನ್ ಬರೋಕಾಗಲ್ಲ, ನೀನ್ ಹೋಗು ಅಂತ ಹೀರೋ ಸ್ಟ್ರೈಟ್ ಆಗಿ ಹೇಳ್ತಾರೆ. ಈಗ ಕ್ಯೂಟಿ ಹೀರೋಗೆ ಗಿಫ್ಟ್ ಎಲ್ಲ ಕೊಟ್ಟು ಆರೋಗ್ಯನ ನೋಡ್ಕೋ ಅಂತ ಹೇಳಿ ನನಗೆ ಫ್ಲೈಟ್ ಗೆ ಟೈಮ್ ಆಗುತ್ತೆ ಅಂತ ಕಾರ್ ನಲ್ಲಿ ಹೊರಡ್ತಾಳೆ. ಈ ಕಡೆ ನಮ್ಮ ಹೀರೋ ಕ್ಯೂಟಿಯ ನೆನಪಲ್ಲೇ ಅಕ್ಯೂಸ್ ನ ವರ್ಕ್ಶಾಪ್ ನಲ್ಲಿ ಸಿಕ್ಕ ವಿಡಿಯೋ ಕ್ಯಾಸೆಟ್ ನೆಲ್ಲ ನೋಡ್ತಾವ್ರೆ. ಬಿಕಾಸ್ ಅವೆಲ್ಲ ಕ್ಯೂಟಿಯ ಮನೇಲಿದ್ದ ಹಿಡನ್ ಕ್ಯಾಮ್ರಾ ಇಂದ ರೆಕಾರ್ಡ್ ಆದವು. ಇಲ್ಲೇ ಇವ್ರಿಗೊಂದು ಟ್ವಿಸ್ಟ್ ಸಿಗುತ್ತೆ. ಕ್ಯೂಟಿಯು ಒಂದು ಬಟನ್ ನ ಡ್ರಾವರ್ ನಲ್ಲಿ ಇಡ್ತಾ ಇರ್ತಾಳೆ. ಹೀರೋಗೆ ಆ ಬಟನ್ ನೋಡಿ ಶಾಕ್ ಆಗುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ನಲ್ಲಿ ಅಪಾರ್ಟ್ಮೆಂಟ್ ಇಂದ ಬಿದ್ದ ಹುಡುಗನ ಕೈಯಲ್ಲಿದ್ದ ಬಟನ್ಸ್ ಅದು. ಸರಿಯಾ ಬಟನ್ ಹೀರೋ ಹತ್ರ ಇರೋ ಬಟನ್ ಸೇಮ್ ಅಂತ ನೋಡೋಕೆ ಕ್ಯೂಟಿಯ ಮನೆಗೆ ಹೋಗಿ ನೋಡಿದ್ರೆ ಸೇಮ್ ಟು ಸೇಮ್ ಬಟನ್. ಅದ್ರ ಜೊತೆ 702 ಫ್ಲಾಟ್ ನ ಕೀ ಕೂಡ ಅಲ್ಲೇ ಇರುತ್ತೆ. ನೆಕ್ಸ್ಟ್ ನೇರವಾಗಿ ಆ 702 ಫ್ಲಾಟ್ ಗೆ ಹೀರೋ ಹೋಗ್ತಾರೆ. ಆಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಕ್ಯೂಟಿಯು ಆ ಫ್ಲಾಟ್ ನಲ್ಲಿ ಯಾರನ್ನೋ ಖಲಾಸ್ ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗ ಕಿಟಕಿಯಿಂದ ನೋಡ್ಬಿಡ್ತಾನೆ. ಅದಕ್ಕೆ ಕ್ಯೂಟಿ ಆ ಹುಡುಗನನ್ನ ಮೇಲಿಂದ ತಳ್ಳಿಬಿಡ್ತಾಳೆ. ಆಗ ಆ ಬಟನ್ ಇವಳ ಅಕ್ಕಗೆ ಬರುತ್ತೆ. ಇದನ್ನೆಲ್ಲ ಗೆಸ್ ಮಾಡಿದ ಹೀರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿದ್ದ ಬಾಕ್ಸ್ ನ ತೆಗೆದ್ರೆ ಅಲ್ಲಿ ಅಸಿಸ್ಟೆಂಟ್ ಇಟ್ಟಿದ್ದ ಫೋಟೋ ಸಿಗುತ್ತೆ. ಅದ್ರಲ್ಲಿ ಏನೈತೆ ಅನ್ಕೊಂಡ್ರೆ ಕ್ಯೂಟಿಯ ಬಾಫ್ ಕಟ್ ಮತ್ತು ಸತ್ತ 4 ಜನ ಒಟ್ಟಿಗೆ ಇರೋ ಫೋಟೋ ಅದು. ಇದನ್ನ ನೋಡಿ ಅಸಿಸ್ಟೆಂಟ್ ಶಾಕ್ ಆಗಿದ್ದು. ಫೋಟೋ ತೆಗೆದ ಜಾಗ ಹೀರೋಗೆ ನೋಡಿರೋದು ನೆನಪಾಗುತ್ತೆ. ಸೊ ಮತ್ತೆ ಕ್ಯೂಟಿಯ ಚಿಕ್ಕ ವಯಸ್ಸಿನ ಮನೆಗೆ ಹೋಗಿ ನೋಡ್ತಾರೆ. ಆ ಫೋಟೋ ಅಲ್ಲೇ ತೆಗ್ದಿರೋದು. ಆ ಮನೆಯಲ್ಲಿ ಒಂದು ದೊಡ್ಡ ಕನ್ನಡಿ ಗ್ಲಾಸ್ ಇದೆ. ಕನ್ನಡಿ ಗ್ಲಾಸ್ ನ ಆನ್ ಮಾಡಿದ್ರೆ ಅಲ್ಲೇ ಇವ್ರಿಗೊಂದು ದೊಡ್ಡ ಶಾಕ್ ಆಗುತ್ತೆ. ಪೊಲೀಸ್ ನವರಿಗೆ 4 ಡೆಡ್ ಬಾಡಿ ಸಿಕ್ಕಿದೆಯಲ್ಲ, ಒಂದೊಂದು ಬಾಡಿಯಲ್ಲೂ ಇದ್ದ ಮಿಕ್ಕ ಪಾರ್ಟ್ಸ್ ನೆಲ್ಲ ಸೇರಿಸಿ ಒಂದ್ರಲ್ಲೇ ಸ್ಟಿಚ್ ಮಾಡಿ ತಲೆನೇ ಇಲ್ಲದೆ ಒಂದು ಆಕಾರ ಒಳಗಿದೆ. ಅಯ್ಯೋ ಥೇರಿ, ಹಂಗಂದ್ರೆ ಇನ್ನೋಸೆಂಟ್ ಗೆ ಹುಟ್ಟಿರೋ ಇನ್ವಿಟೇಷನ್ ತರ ಅವಳಲ್ಲ ಕ್ಯೂಟಿ. ಅವಳೇನೆ ಒರಿಜಿನಲ್ ಕಿಲ್ಲರ್ ಅಂತ ಕೋಪದಲ್ಲಿ ಆ ಗ್ಲಾಸ್ ನ ಹೀರೋ ಹೊಡಿತಾನೆ. ಈ ಕಡೆ ಕ್ಯೂಟಿ ಫ್ರಾನ್ಸ್ ಹೋಗೋಕೆ ಫ್ಲೈಟ್ ನಲ್ಲಿ ವೇಟ್ ಮಾಡ್ತಾ ಇದ್ರೆ ಆಗ ಪಕ್ಕದ ಸೀಟ್ ನಲ್ಲಿ ಇದ್ದವನು, ಏನಮ್ಮ ಫ್ರಾನ್ಸ್ ಗೆ ಹೊಸಬ್ರಾ ಅಂತಂದ್ರೆ, ಆಲ್ರೆಡಿ ಕ್ಯೂಟಿ ಫ್ರಾನ್ಸ್ ನಲ್ಲಿ ಓದಿದವಳೆ. ಆಗ ಇವನ ಹತ್ರ, ಹೌದ್ರಿ ನಾನು ಫ್ರಾನ್ಸ್ ಗೆ ಹೊಸಬಳು ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಹೀರೋ ಒರಿಜಿನಲ್ ಕಿಲ್ಲರ್ನ ಬಿಟ್ಬಿಟ್ವೆ ಅಂತ ಫೀಲ್ ನಲ್ಲಿ ಒದ್ದಾಡ್ತಾ ಇದ್ರೆ ಅಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಬಟ್ ನಿಮ್ಗಿನ್ನು ಪ್ರಶ್ನೆಗಳಿರ್ಬೇಕಲ್ಲ, ಸೊ ಅದಕ್ಕೆ ಉತ್ತರ ಹೇಳ್ತೀನಿ ನೋಡಿ. ಬಾಫ್ ಕಟ್ಟು ಕ್ಯೂಟಿನು ಚಿಕ್ಕದ್ರಿಂದ ಫ್ರೆಂಡ್ಸ್, ಸೊ ಇಬ್ರು ಸೇರಿನೇ ಈ ಕೊಲೆಗಳನ್ನ ಮಾಡೋರೆ. ಆದ್ರೆ ಯಾಕೆ ಬಾಫ್ ಕಟ್ ಕ್ಯೂಟಿನ ಸಾಯಿಸ್ಬೇಕು ಅನ್ಕೊಂಡ್ಲು ಅಂದ್ರೆ, ಹೇಗೂ ಹೀರೋಗೆ ಬಾಫ್ ಕಟ್ ಮೇಲೆ ಸಂದೇಹ ಬಂದೈತೆ. ಸೊ ಫಸ್ಟ್ ಬಾಫ್ ಕಟ್ ಮನೇಲೆಲ್ಲ ಬ್ಲಡ್ ಹಾಕಿ ತನ್ನ ತಾನೇ ಸತ್ತೋಗಿರೋ ತರ ಬಿಂಬಿಸಿ ಕ್ಯೂಟಿನ ಸಾಯಿಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಆದ್ರೆ ಕ್ಯೂಟಿ ಕೂಡ ಅವಳ ಜೊತೆಗಾತಿ ತಾನೆ, ಅವಳಿಗೂ ಇವಳ ಪ್ಲಾನ್ ಅರ್ಥ ಆಗೋಗುತ್ತೆ. ದಟ್ಸ್ ವೈ ಹೀರೋಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಹೇಳಿ ಅಲ್ಲಿ ಬಾಫ್ ಕಟ್ ನ ಸಾಯಿಸಿ ಎಲ್ಲಾ ಫೋಕಸ್ ಬಾಫ್ ಕಟ್ ಮೇಲೆ ಹೋಗೋ ತರಾನೇ ಮಾಡೋಳೆ. ಅಪ್ಪ ಇವಳು ಯಾರೋ ಇಂಟೆಲಿಜೆನ್ಸ್ ನ ಹುಟ್ಟಾಕಿರೋ ಇನ್ಸ್ಟಿಟ್ಯೂಷನ್ ಇದ್ದಂಗವಳೆ. ದಟ್ಸ್ ಆಲ್. ಒನ್ಸ್ ಅಗೈನ್ ಹೇಗೆ ಮಾಡಿದೀನಿ ಅಂತ ದಯಮಾಡಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮಾಡ್ಯಾರೆ. ಥ್ಯಾಂಕ್ ಯು.